ಈ ಟೀಮ್ ಪರವಾಗಿ ಫಸ್ಟ್ ಆಫ್ ಆಲ್ ಎಲ್ಲಾದರೂ ಲೇಟಾಗಿ ಸ್ಟಾರ್ಟ್ ಆಗೋದಕ್ಕೆ ಈ ಟೀಮ್ ಪರವಾಗಿ ಸಾರಿ. ನಾಗಭೂಷಣ್ ಅವರೇ ನೀವು ಕಾಣೋಷ್ಟು ದಡ್ರೇನಲ್ಲ. ಇವ್ರದ್ದು ಇವ್ರು ಆಕ್ಚುಲಿ ದುಡ್ಡು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ರು. ಅವ್ರ ವೇದಿಕೆ ಮೇಲೆ ನಿಮ್ಮ ಸಿನಿಮಾ 3 ಸತಿ ಪ್ರಸ್ತಾಪ ಮಾಡಿ ಇಲ್ಲ, ನಿಮ್ಮ ಮೈಕ್ ಇದ್ದಾಗ ನಿಮ್ಮ ಮಾತಾಡೋ ಟೈಮ್ ಮುಗೀತು. ಬಳಸ್ಕೊಳ್ಳಿ, ವೇದಿಕೆ ಬಳಸ್ಕೊಳ್ಳಿ, ತಪ್ಪಲ್ಲ, ಒಳ್ಳೇದಾಗಲಿ. ಚಂದ್ರು ಸಿನಿಮಾದು ಹೆಸರೇನಪ್ಪ? ಅವ್ರ ಸಿನಿಮಾ ಹೆಸರೇನು? ಪಾದರಿ ಒಳ್ಳೇದಾಗಲಿ ಅಂತ ಹೇಳ್ಬಿಡಿ ಅಷ್ಟೇ. ಸಿ, ನನಗೆ ಇವ್ರ ಬಗ್ಗೆ ಒಂದು ಆ್ಯಕ್ಚುಲಿ ತುಂಬ 5 ಸಿನಿಮಾ ಅನೌನ್ಸ್ ಮಾಡಿದಾಗ 6 ಚಂದ್ರಲ್ಲಿ 5 ಚಂದ್ರು ಅಂತ ಓಡ್ತಾ ಇದೆ. ಒಳ್ಳೇದಕ್ಕೆ ಚಂದ್ರು, ಒಳ್ಳೇದಕ್ಕೆ ಅದು. ಯಾಕಂದರೆ ಕಾಲೆಳೆಯವರು ಇದ್ದಾಗ ಬೆಳೆಯೋದು ನೀವು. ಒಂದು ಇಲ್ಲ ಒಂದು ಏನಕ್ಕಂದರೆ ಒಂದು ಕಬ್ಜಾ ಮಾಡಿದ್ದಾರೆ, ಒಂದು ಪ್ರಯತ್ನ ಮಾಡಿದ್ರು, ಅದರಲ್ಲಿ ಕೆಲವು ಕಮೆಂಟ್ಸ್ ಬಂದಿರ್ಬೋದು, ಮಾತುಗಳು ಬಂದಿರೋ ಈಗ ಸಿನಿಮಾಗಳು ಬಿಡುಗಡೆಯಾಗಿ ಎಕ್ಸ್ಟ್ರಾರ್ಡನರಿ ಹೋದವು. ಯಾರದೇ ಸಿನಿಮಾಗಳಾಗಿ ಎಲ್ಲಾದ್ರೂ ಏನು ಎಕ್ಸ್ಟ್ರಾರ್ಡನರಿ ಆಗಿರೋದಿಲ್ಲ. ಬಟ್ ಕೆಲವು ಟೈಮ್ ರಿಲೀಸ್ ಚೆನ್ನಾಗಿರುತ್ತೆ, ಕೆಲವು ಟೈಮ್ ಯಾವುದೋ ಒಂದು ಹಾಡು ಚೆನ್ನಾಗಿರುತ್ತೆ, ಯಾವುದೋ ಕಾರಣಗಳಿಗೆ ಸಿನಿಮಾ ಓಡಬೇಕು ಅಂದಾಗ ನಮ್ಮ ಕರ್ನಾಟಕದಲ್ಲಿ ಪ್ರಯತ್ನಗಳು ಬರಬೇಕಾದ್ರೆ ಕಮೆಂಟ್ಸ್ ಮಾಡೋದು ಬಿಟ್ಬಿಟ್ಟು ಅಟ್ಲೀಸ್ಟ್ ಪ್ರೋತ್ಸಾಹ ಕೊಡೋದ್ರಲ್ಲಿ ಖುಷಿ ಇದೆ ಅಂತ ನನಗನ್ಸುತ್ತೆ. ಇಲ್ಲೂ ಒಂದು ಫಾದರ್ ಅನ್ನೋ ಟೈಟಲ್ ಇಡಬೇಕಾದ್ರೆ ಯಾವುದೋ ಏನೋ ಮಾಡ್ಬೋದಿತ್ತು. ಡಾರ್ಲಿಂಗ್ ಕೃಷ್ಣ ಅವರು ಒಂದು ಬೇಡಿಕೆಯಲ್ಲಿರುವಂಥ ಒಬ್ಬ ನಾಯಕ ನಟ, ಅವ್ರನ್ನ ಇಟ್ಕೊಂಡು ಏನು ಬೇಕಾದ್ರೆ ಒಂದು ಕಮರ್ಷಿಯಲ್ಲು ಅದು ಇದು ಅಂತ ಹೋಗ್ಬೇಕಾದ್ರೆ ಒಂದೇನೋ ಅಲ್ಲಿಂದ ಇಲ್ಲಿಗೆ ಒಂದು ಜಂಪ್ ಅಂತ ಅಂತೀನಿ. ಚಂದ್ರು, ನಿಮ್ಮದು 5 ಮಾತ್ರ ಅಲ್ಲ, ಇನ್ನೂ 50 ಸಿನಿಮಾ ಮಾಡಿ ಕನ್ನಡಕ್ಕೆ ಮಾಡ್ತಾ ಇದ್ದೀರ ತಾನೆ, ಚೆನ್ನಾಗಿ ಮಾಡಿ. ಆ್ಯಂಡ್ ಎಲ್ಲಿವರೆಗೆ ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರ ಒಂದು ಸಪೋರ್ಟ್ ಇರುತ್ತೋ, ಒಳ್ಳೊಳ್ಳೆ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಇದ್ದಾರೋ, ಐ ಥಿಂಕ್ ಎಲ್ಲ ಒಳ್ಳೆಯದೇ ಆಗುತ್ತೆ. ಕೈ ಹಿಡಿಯೋರಿದ್ದಾರೆ ತಾನೆ, ಮಿಕ್ಕಿ ದೇವರಿಗೆ ಬಿಟ್ಬಿಡಿ, ಕಮೆಂಟ್ಸ್ನ ಒಳಗಡೆ ಹಾಕ್ಕೊಳ್ಳಿ ಅಷ್ಟೇ ಅಂತ ಹೇಳ್ತಾ, ಇಡೀ ಟೀಮಿಗೆ ಒಳ್ಳೇದಾಗಲಿ. ನಾವು ಯಾವ್ಯಾವ ಸಿನಿಮಾ ಇವ್ರದ್ದು ಲಾಂಚ್ ಮಾಡಿದ್ದೀನೋ ಎಲ್ಲ ಹಿಟ್ ಆಗಿದೆ ಅಂತ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕ್ಬಿಟ್ರಿ ಅವರು. ಭಾಳ ಚೆನ್ನಾಗಿ. ಸಿ, ಐ ಥಿಂಕ್ ಕೃಷ್ಣ, ನಿಮ್ಮ ಸಕ್ಸಸ್ ಬರ್ತಾ ಇರೋದು ನಿಮ್ಮ ಹಾರ್ಡ್ ವರ್ಕಿಂದ, ನನ್ನಿಂದಲ್ಲಪ್ಪ. ಕೀಪ್ ದಟ್ ಇನ್ ಮೈಂಡ್, ಇಟ್ಸ್ ಯೋರ್ಸ್, ರೈಟ್, ಲೆಟ್ ಇಟ್ ಬಿ ಯೋರ್ಸ್. ಆ್ಯಂಡ್ ಕರ್ಸಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಆರ್ ಚಂದ್ರು, ನನ್ನ ಗೆಳೆಯ, ನನ್ನ ಸಹೋದರ, ಅವ್ನು ಎಷ್ಟೇ ಒಳ್ಳೇದಾಗಲಿ ಕೆಟ್ಟ ಸಿನಿಮಾ ಮಾಡಿದ್ರು ನನ್ನ ಸಹೋದರ, ಅವರಿಗೆ ಯಾವತ್ತೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ನಾನು ಬೆಲೆ ಕೊಡೋದು ಅವರು ಏನು ಖರ್ಚು ಮಾಡ್ತಾರೆ ಅದು ಮಾಡ್ತಾರೆ ಅಂದಕ್ಕಲ್ಲ. ಈಸ್ ಅ ಗುಡ್ ಹ್ಯೂಮನ್. ಬೈ ದಿ ಎಂಡ್ ಆಫ್ ದ ಡೇ ಈಸ್ ಅ ಗುಡ್ ಮ್ಯಾನ್. ನಾನು ಅವ್ರ ಮನೆಗೆ ಬಂದಾಗಲೂ ಇವತ್ತವ್ರಿಗೆ ಎಷ್ಟೋ ಸಲ ಭೇಟಿ ಮಾಡಿದ್ದೀನಿ. ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾಗಲಿ ಕೇವಲ ಮಾತಾಡಿದ್ದು ನಾನು ಕೇಳಿಲ್ಲ ಮೇಡಮ್. ಸೊ ಅದೊಂದು ಕಾರಣಕ್ಕೆ ಅವ್ರು ಕರೆದಾಗ ಎಲ್ಲ ಕಡೆ ಇದ್ದೇ ಇರ್ತೀವಿ ನಾವು. ನನಗೆ ಕೂಡ ಬಹಳ ಇಷ್ಟ ಆಯಿತು ಈ ಮೋಷನ್ ಪೋಸ್ಟರು. ಕೇಳಿದ್ರು, ನಾನು ಮೋಷನ್ ಪೋಸ್ಟರ್ ಸಮೇತ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಇದು ಅವ್ರದ್ದಲ್ಲ, ನನ್ನ ಐಡಿಯಾ. ಅವರು ಕ್ರೆಡಿಟ್ ತೊಗೊಂಡ್ಬಿಟ್ರು ಇಲ್ಲಿ ಬಂದ್ಬಿಟ್ಟು, ಚಂದ್ರು ಅವರು. ಪೋಸ್ಟ್ ರಿಲೀಸಿಗೆ ಕರೆದ್ರು. ನಾನು ಹಂಗೆ ಮಾಧ್ಯಮವನ್ನೆಲ್ಲ ಕರೆದು ಅಷ್ಟು ಕ್ಯಾಮ್ರಾಗಳು ಬಂದಿರ್ತವೆ, ಬರೀ ಪೋಸ್ಟ್ ರಿಲೀಸ್ ಮಾಡಬೇಡಿ, ಒಂದು ಮೋಷನ್ ಪೋಸ್ಟ್ ಬಿಡಿ, ಸಿನಿಮಾ ಒಳ್ಳೇದಾಗುತ್ತಂತ. ನನಗೆ ಸೇರಿರ್ಬೇಕಾದ್ರೆ ನನಗೆ ಸೇರಬೇಕು, ದುಡ್ಡಂತೂ ಕೊಡಲ್ಲ, ಹೆಸರನ್ನ ಕೊಡಿ. ಸೊ ಆಲ್ ಆಫ್ ಯು, ಕೃಷ್ಣ ಆ್ಯಂಡ್ ಟೀಮ್, ಅಮೃತ, ಆಲ್ ಆಫ್ ಯು, ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ. ಆ್ಯಂಡ್ ಅಗೇನ್, ಈ ಥರ ಕಾರಣಗಳು ಮಳೆ ಅಂತ ಎಲ್ಲ ಬಂದಾಗ ಕೆಲವು ಅಡಚಣೆಗಳಾಗ್ತವೆ. ಬಟ್ ಆದರೂ ಪೇಷನ್ಸಲ್ಲಿ ನೀವೆಲ್ಲ ಕೂತ್ಕೊಂಡು ಇವ್ರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವ್ನ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ. ಥ್ಯಾಂಕ್ ಯು ಚಂದ್ರ, ಆಲ್ ದಿ ವೆರಿ ಬೆಸ್ಟ್. ಕೃಷ್ಣ ಅವರೇ, ಇನ್ನಷ್ಟು ಬೆಳಗ್ಗೆ ಈ ಸಿನಿಮಾ ಇವ್ರು ಹೇಳಿದ್ರು ಎಲ್ಲ ಕಡೆ ಎಲ್ಲ ಭಾಷೆಗಳು ರಿಲೀಸ್ ಆಗ್ತದೆ ಅಂತ. ಯು ಆರ್ ವೆರಿ ಡೆಫಿನೆಟ್ಲಿ ಎ ಕೇಪಬಲ್ ಆಕ್ಟರ್ ಸರ್. Grow more, and I wish you nothing but the best to the entire team. Thank you so much. ಎಲ್ರಿಗೂ ನಮಸ್ಕಾರ. ಸುದೀಪ್ ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅದೇನೋ ಗೊತ್ತಿಲ್ಲ, ನೀವು ಬಂದಿರ ಅಂದರೆ ನನ್ನ ಸಿನಿಮಾದ ಯಾವುದೇ ಪ್ರೋಗ್ರಾಮ್ ಬಂದರೂ ಸಿನಿಮಾ ಹಿಟ್ ಆಗ್ತಾ ಇದೆ. ಸೊ ಭಾಳ ಖುಷಿ ಆಯ್ತು ಸರ್ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಫಾದರ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು. ತುಂಬ ಮನಸ್ಸಿಗೆ ಹತ್ರ ಆಗೋಂಥ ಒಂದು ಸಿನಿಮಾ.
ಎಲ್ರಿಗೂ ಅವರವರ ತಂದೆದೊಂದು ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಆ ವಿಷಯನ ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಅದ್ಭುತವಾಗಿ ಇದನ್ನು ನಮ್ಮ ರಾಜಮೋಹನ್ ಸರ್ ಅವರು ಅದನ್ನು ಬರೆದಿದ್ದಾರೆ. ಇನ್ಫ್ಯಾಕ್ಟ್ ನಾವು ಕತೆ ಕೇಳಿದಾಗ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ನನಗಿಂತ ಜಾಸ್ತಿ ಆ್ಯಕ್ಚುಲಿ ಮಿಲನಾಗಿ ತುಂಬ ಇಷ್ಟ ಆಗಿತ್ತು ಈ ಕತೆ. ಅವರಂತೂ ಇಲ್ಲ ನೀವು ಮಾಡಲೇಬೇಕು ಇದನ್ನು ಮಾಡಿ ಅಂತ ಮಾಡಿದಂಥ ಸಿನಿಮಾ ಇದು. ಸೊ ಆ್ಯಂಡ್ ಪ್ರಕಾಶ್ ರಾಯ್ ಸರ್ ಜೊತೆ ಒಂದು ಸ್ಟೇಜನ್ನು ಸ್ಕ್ರೀನ್ ಶೇರ್ ಮಾಡಿದಂಥ ಒಂದು ಅದ್ಭುತವಾದ ಒಂದು ಅನುಭವ. ಆ್ಯಂಡ್ ಅದನ್ನು ತುಂಬ ವರ್ಷಗಳಿಂದ ನಾನು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಬೆಳೆಯೋದಕ್ಕೆ ತುಂಬ ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಚಂದ್ರು ಸರ್ ಯಾವುದೂ ಚಿಕ್ಕದಾಗಿ ಮಾಡಲ್ಲ. ಸೊ ಒಂದು ಮೀಡಿಯಮ್ ಸ್ಕೇಲ್ ಒಂದು ಸಿನಿಮಾನೂ ಕೂಡ ಒಂದು ದೊಡ್ಡ ಸ್ಕೇಲಲ್ಲೇ ಪೋರ್ಟ್ರೇ ಮಾಡೋಂಥ ಒಂದು ಟ್ಯಾಲೆಂಟ್, ಒಂದು ಸ್ಪೆಷಲ್ ಟ್ಯಾಲೆಂಟ್ ಚಂದ್ರು ಸರ್ ಇರೋದು. ಆ್ಯಂಡ್ ಈ ಸಿನಿಮಾನ ತುಂಬ ದೊಡ್ಡ ರೀತಿ ಶೂಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಪ್ಫುಲಿ ಸರ್ ಕೈಗುಣ ಈ ಸಿನಿಮಾದ ಕೈ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಾನು ಆ್ಯಕ್ಚುಲಿ ಕೃಷ್ಣ ಹೇಳಿರೋರನ್ನ ಕಾಪಿ ಪೇಸ್ಟ್ ಮಾಡಬೇಕು. ನನ್ನ ಸಿನಿಮಾ ಜರ್ನಿ ಎಲ್ಲ ಸಿನಿಮಾದಲ್ಲೂ ಸುದೀಪ್ ಸರ್ ಇದ್ದಾರೆ. ಲವ್ ಮಾಕ್ಟೆಲ್ಲಿಂದ ಹಿಡಿದು ಲಾಸ್ಟ್ ರಿಲೀಸ್ ಆಗಿರುವಂತಹ ಹೊಯ್ಸಳ ಕೂಡ ಸುದೀಪ್ ಸರೇ ಬಂದು ಮಾಡಿಕೊಟ್ಟಿದ್ದು. ಸರ್ ಪ್ರತಿ ಸಲ ನಿಮ್ಮನ್ನು ನೋಡಿದಾಗ್ಲೂ ಅದೇ ನರ್ವಸ್ನೆಸ್ಸು, ಅದೇ ಒಂದು ಟರ್ಬುಲೆನ್ಸ್ ಆಗೋದು ಹಾರ್ಟಲ್ಲಿ. ದಟ್ಸ್ ದ ಆರಾ ದಟ್ ಯು ಕ್ರಿಯೇಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಡೂಯಿಂಗ್ ದಿಸ್. ಫಾದರ್ ಸಿನಿಮಾ ಐ ಥಿಂಕ್ ನನ್ನ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಸಿನಿಮಾ, ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಸಿನಿಮಾ. ರಾಜಮೋಹನ್ ಸರ್ಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆರ್ ಚಂದ್ರ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ 3ನೇ ಬಾರಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅವರಿಂದನೇ ನನಗೆ ಈ ಸಿನಿಮಾ ಸಿಕ್ಕಿದ್ದು. ಇಲ್ಲ ಈ ಸಿನಿಮಾ ನೀನು ಮಾಡಲೇಬೇಕು ಅಂತ ಹೇಳಿದ್ರು. ಶೂಟ್ ಮಾಡಬೇಕಾದ್ರೂ ನನಗೆ ಗೊತ್ತಾಯ್ತು ಅವ್ರು ಏನಕ್ಕೆ ಹಿಂಗೆ ಹೇಳಿದ್ರು ಅಂತ. ಆ್ಯಕ್ಚುಲಿ ತುಂಬ ದೊಡ್ಡ ಜವಾಬ್ದಾರಿ ಇದೆ ಅವರು ಹೇಳಿದ್ದಿದ್ರ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ. ಆ್ಯಂಡ್ ಸುಗ್ನಾನ್ ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ನಾನು ತುಂಬ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೋಪಿಂಗ್ ಫಾರ್ ದ ರಿಲೀಸ್ ಬೇಗ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ಒಂದಷ್ಟು ಜನ ಕೇಳ್ತಾ ಇದ್ರು, ಈಗ ನೀವೇನೋ ವಿದ್ಯಾಪತಿ ಅದು ಏನೋ ಮಾಡ್ತಾ ಇದ್ದೀರಾ, ವಿದ್ಯಾಪತಿ ಸಿನಿಮಾ ಎಲ್ಲ ಮಾಡ್ತಿದ್ದೀರಾ, ಮತ್ತು ಈ ಥರ ಕ್ಯಾರೆಕ್ಟ್ರಲ್ಲೂ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆ ಕಾರಣ ಅದೇ, ಯಾಕಂದರೆ ಪಾತ್ರ ಅಷ್ಟು ಚೆನ್ನಾಗಿತ್ತು. ಸೊ ಆ ಪಾತ್ರ ಅಷ್ಟು ಚೆನ್ನಾಗಿದ್ದಾಗ ಅದು ಲೀಡ್ ರೋಲು ಅಥವಾ ಕ್ಯಾರೆಕ್ಟರ್ ರೋಲು ಅನ್ನೋದು ಬಹುಶಃ ಮ್ಯಾಟ್ರ್ ಆಗಲ್ಲ. ಯಾಕಂದರೆ ಮುಂಚೆ ಎಲ್ಲ ಕಾಮಿಡಿಗೆ ಅಂತ ಕ್ಯಾರೆಕ್ಟರ್ ಬರೀತಾ ಇದ್ರು, ಈಗ ಕ್ಯಾರೆಕ್ಟ್ರಲ್ಲಿ ಕಾಮಿಡಿ ಇರ್ತದೆ. ಸೊ ಅದಕ್ಕೋಸ್ಕರ ಅಂತ ಸಪ್ರೇಟ್ ಇನ್ನೊಂದು ಪಾತ್ರ ಆ ಥರ ಎಲ್ಲ. ಸೊ ಆ ಥರದ ಇದ್ದಾಗ ಪಾತ್ರಗಳು ಇನ್ನೂ ಚೆನ್ನಾಗಿರ್ತವೆ. ಐ ಮೀನ್ ಈಗ ಅದೊಂಥರ ಎವಲ್ಯೂಷನ್ ಅಂತಾರಲ್ಲ, ಎವಲ್ಯೂಷನ್ ಅದಿದೆ ಈಗ, ಆ ಥರ ಪಾತ್ರಗಳಿದ್ದಾವೆ ಈಗ. ಸೊ ಅಂಥ ಒಂದು ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಫಸ್ಟು ನಾನು ರೆಫರ್ ಮಾಡಿದ್ದು ಕೃಷ್ಣ ಅವರೇ, ಇಲ್ಲ ಈ ಪಾತ್ರ ಮಾಡಿ ನೀವು ತುಂಬ ಚೆನ್ನಾಗಿದೆ ಅಂತೇಳಿ. ಥ್ಯಾಂಕ್ ಯು ಸರ್. ಮತ್ತು ಚಂದ್ರು ಸರ್ ಅವರು ಈ ಸಿನಿಮಾಗೆ ನಿರ್ಮಾಪಕರು ಹೌದು, ಅಸಿಸ್ಟೆಂಟ್ ಡೈರೆಕ್ಟ್ರು ಹೌದು. ಸೆಟ್ಟಲ್ಲಿ ಪ್ರತಿದಿನ ಹೆಂಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಹೆಂಗೆ ಓಡಾಡ್ತಿರ್ತಾರಲ್ಲ ಹಂಗೆ ಅಷ್ಟು ಚುರುಕಾಗಿ ಸೆಟ್ಟಲ್ಲಿ ಇರ್ತಿದ್ರು. ಮತ್ತು ಈಗ ನೀವು ನೋಡಿದ್ರಿ, ಫಸ್ಟ್ ಶಿವಣ್ಣ ಅವ್ರನ್ನ ಕರೆಸಿದ್ರು ಇದಕ್ಕೆ ಸಿನಿಮಾ ಮುಹೂರ್ತಕ್ಕೆ, ಆಮೇಲೆ ಮೈಸೂರಲ್ಲೊಂದು ಪ್ರೆಸ್ ಮೀಟ್ ಮಾಡಿದ್ರು, ಇಲ್ಲಿ ಸುದೀಪ್ ಸರ್ ಬಂದಿದ್ದಾರೆ. ಹಿಂಗೆ ಅಂದರೆ ಸಿನಿಮಾ ಇನ್ನೂ ರಿಲೀಸ್ ಆಗೋವರೆಗೆ ಇನ್ನೂ ಏನೇನಾಗುತ್ತೋ ನನಗೆ ಗೊತ್ತಿಲ್ಲ, ನಾನು ಕಾಣ್ತಾ ಇದ್ದೀನಿ. ಅಂದರೆ ಸಿನಿಮಾನ ಜನಕ್ಕೆ ತಲುಪಿಸೋ ನಿಮ್ಮ ಹಪಾಪಿತನ ಇದೆಯಲ್ಲ ಸರ್, ಅದು ನೆಕ್ಸ್ಟ್ ನಾನು ವಿದ್ಯಾಪತಿ ಸಿನಿಮಾಗೆ ನಿಮ್ಮನ್ನು ಕೇಳಬೇಕು, ಒಂದಷ್ಟು ಸಜೆಷನ್ಸ್ ಏನಾದರೂ ಹೆಂಗೆ ಸರ್ ಪ್ರಮೋಟ್ ಮಾಡೋದು ಅಂತ ನಿಮ್ಮನ್ನು ಕೇಳಬೇಕು. ಮತ್ತು ಈ ಮುಂಚೆ ನಾನು ಮತ್ತು ಕೃಷ್ಣ ಅವರು ನಟಿಸಿದ್ದ ಕೌಸಲ್ಯ ಸುಪ್ರಜಾರಾಮ ಸಿನಿಮಾಗೆ ಸುದೀಪ್ ಸರ್ ಇದೇ ಥರ ಬಂದು ವಿಶ್ ಮಾಡಿದರು, ಆ ಸಿನಿಮಾ ಹಿಟ್ ಆಗಿತ್ತು. ಈ ಸಿನಿಮಾ ಕೂಡ ಅದೇ ಥರ ಹಿಟ್ ಆಗುತ್ತೆ, ನಿಮ್ಮ ಹಾರೈಕೆಗಳಿರಲಿ ಸರ್. ಟಾಪ್ ಆಗಿದ್ದಾರೆ ಚಂದ್ರು ಅವರು, ಯಾಕೆಂದರೆ ಅವ್ರನ್ನ ನಾನು ನೋಡಿದ್ದೀನಿ, ಫಾದರ್ ಆಗೂ ನೋಡಿದ್ದೀನಿ ಅವ್ರನ್ನ ಮನೆಯಲ್ಲಿ. ಹಾಗಾಗಿ ಅವ್ರು ಕರೆಕ್ಟ್ ಟೈಟ್ಲು. ಯೂಶಲಿ ಅವರು ಮದರ್ ಸೆಂಟಿಮೆಂಟ್ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಇದ್ರು. ಸಾಮಾನ್ಯ ಕನ್ನಡದಲ್ಲಿ ಬರ್ತಿದ್ದಲ್ಲ ಮದರ್ ಸೆಂಟಿಮೆಂಟ್ಗಳೇ, ಫಾದರ್ ಸೆಂಟಿಮೆಂಟ್ಗಳು ಸಿನಿಮಾ ತುಂಬ ಕಮ್ಮಿ ಬರ್ತಾ ಇದ್ದು. ಮೋಸ್ಟ್ಲಿ ಇದೇ ಫಸ್ಟ್ ಸಿನಿಮಾ ಒಂದು ಫಾದರ್ ಮೇಲೆ ದೊಡ್ಡದಾಗಿ ಬರ್ತಾ ಇರೋವಂಥದ್ದು. ಅಂದರೆ ಫಾದರ್ ಅನ್ನೋದು ಎಲ್ಲರೂ ಕನೆಕ್ಟ್ ಆಗುವಂಥ ಒಂದು ಎಮೋಷನ್ ಅದು. ಸೊ ಖಂಡಿತ ಇದೊಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋದೊಂದು ಅನಿಸ್ತಾ ಇದೆ ನನಗೆ. ನಮ್ಮ ರಾಜಮೋಹನ್ ಡೈರೆಕ್ಟ್ರು ಇವರು ಬಂದು ಕತೆ ಹೇಳಿದಾಗಲೇ ನನಗೊಂದು ಖುಷಿ ಆಯಿತು, ಒಂದು ಬೇರೆ ಥರ ಇದೆ ಒಂದು ಎಮೋಷನ್ಸು ತಂದೆ ಮಗನ ಮಧ್ಯೆ ಅಂತ. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಹುಶಃ ಚಂದ್ರು ಸರ್ ಬಗ್ಗೆ ಏನು ವಿಶೇಷವಾಗಿ ಹೇಳಬೇಕಾದಂಥದ್ದು ಇಲ್ಲ. ಬಹುಶಃ ನೀವು ಅವ್ರನ್ನ ತುಂಬ ವರ್ಷಗಳಿಂದ ನೋಡಿದ್ದೀರಾ. ಯಾವುದೇ ಕಾನ್ಸೆಪ್ಟ್ ತೊಗೊಂಡ್ರೂ ತುಂಬ ಅತ್ಯುತ್ತಮವಾಗಿ
ಜನತೆಗೆ ಮುಟ್ಟಿಸುವಂಥ ಮಾನವ ಸಂವೇದನೆಯ ಸೂಕ್ಷ್ಮಗಳನ್ನು ಸಹೃದಯರಿಗೆ ಉಣಬಡಿಸುವಲ್ಲಿ ಅವರ ಸಿನಿ ಜರ್ನಿ ಇದೆಯಲ್ಲ, ಅದು ಭಾಳ ಅದ್ಭುತವಾಗಿ ನಿಮ್ಮ ಮುಂದೆ ಅನಾವರಣಗೊಂಡಿದೆ. ಇವತ್ತಿನ ಜಾಗತೀಕರಣದ ಸಂದರ್ಭದಲ್ಲಿ ಮಾನವ ಸಂಬಂಧಗಳು ಭಾಳ ಅಪರೂಪವಾಗಿ ಕಣ್ಮರೆಯಾಗುವಂಥ ಸಂದರ್ಭದಲ್ಲಿ ಮಾನವನ ಎಲ್ಲ ಗೊಂದಲಗಳಿಗೆ, ವಿಶೇಷವಾಗಿ ಸಂಬಂಧಗಳಿಗೆ ಒಂದು ದಿಟ್ಟ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಚಂದ್ರು ಸರ್ ಅವರು ಕಳೆದ 10 ತಿಂಗಳ ಹಿಂದೆ CM ಅವರನ್ನು ಕರೆಸಿ 5 ಸಿನಿಮಾಗಳನ್ನು ಲಾಂಚ್ ಮಾಡಿದ 9ನೇ ತಿಂಗಳೊಳಗಾಗಿಯೂ ಇಂಥ ಒಂದು ಅದ್ಭುತ ಸಿನಿಮಾವನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಅವರಿಗೆ ತುಂಬ ಕನ್ನಡದ ಜನತೆಯ ಪರವಾಗಿ, ಸಿನಿ ಜಗತ್ತಿನ ಪರವಾಗಿ ಅತ್ಯುತ್ತಮವಾದಂಥ ಧನ್ಯವಾದಗಳನ್ನು ಹೇಳ್ತಾ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ಅವ್ರನ್ನ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಆರ್ ಚಂದ್ರು ಸರ್ ಅಂತ ಹೇಳಿದ್ರೆ ನಾನು ಮಳೆ, ತಾಜ್ ಮಹಲ್ ಆ ಥರ ತುಂಬ ಪಿಕ್ಚರ್ಗಳು, ಕನಕ, ಕಬ್ಜಾ, ಇದಕ್ಕೆಲ್ಲ ಒಂದು ಅವ್ರ ಸಿನಿಮಾಲಿ ಒಂದು ಮ್ಯೂಸಿಕ್ಕಿಗೆ ಅಂತ ಒಂದು ಒಳ್ಳೆ ಸ್ಕೋಪ್ ಇರುತ್ತೆ. ಈ ಹಾಡುಗಳು ಕೇಳಿದ್ರೆ ನಿಮ್ಗೊಂಥರ ಫೀಲ್ ಗುಡ್ ಫೀಲ್ ಬರುತ್ತೆ. ಆಮೇಲೆ ಅವ್ರು ಹೇಳಿದ ಪ್ರಕಾರ ಇದೊಂದು ದೊಡ್ಡ ರೇಂಜಿಗೆ ಪ್ರಮೋಷನ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಡಾರ್ಲಿಂಗ್ ಕೃಷ್ಣ ಅವರೇ, ಅಮೃತ್ ಅವರೇ, ನಾಗಭೂಷಣ್ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಲಾಂಚ್ ಮಾಡೋದಕ್ಕೆ. ಥ್ಯಾಂಕ್ ಯು. ಚಂದ್ರು ಸರ್ ಬಗ್ಗೆ ನಾನು ಜಾಸ್ತಿ ಹೇಳೋ ಥರ ಏನಿಲ್ಲ. ತುಂಬ ಒಳ್ಳೊಳ್ಳೆ ಸ್ಟೋರಿಗಳು ಚೂಸ್ ಮಾಡ್ತಾರೆ ಆ್ಯಂಡ್ ತುಂಬ ಕಥೆಗಳು ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಫಾದರ್ ಅನ್ನೋ ಒಂದು ಮೂವಿ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಇಡೀ ಟೀಮಿಗೆ ಒಳ್ಳೇದಾಗಲಿ ಆ್ಯಂಡ್ ಆಲ್ ದಿ ಬೆಸ್ಟ್. RC ಸ್ಟುಡಿಯೋಸ್ ನನ್ನ ಹಿಂದಿನ ಸಿನಿಮಾಗಳು ಸಿದ್ದೇಶ್ವರ ಎಂಟರ್ಪ್ರೈಸಸ್ 12 ಸಿನಿಮಾ ಆಗಿದೆ. ಫಸ್ಟ್ ಟೈಮ್ ಕಬ್ಜಾ ಮಾಡಿದಾಗ ಅದಾದ ಮೇಲೆ RC ಸ್ಟುಡಿಯೋಸು ಒಂದು ಪ್ಯಾನ್ ಇಂಡಿಯಾ ಬ್ಯಾನರು ಎಂಟೈರ್ ಇಂಡಿಯಾದ ಎಲ್ಲ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು. ನನ್ನ ಬ್ಯಾನರಲ್ಲಿ ನನ್ನದೊಂದು ಡ್ರೀಮ್ ಇತ್ತು, ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು, ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ. ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾನ ಮುಗಿಸಿದ್ದೀನಿ. ರಾಜ್ಮೋಹನ್ ಒಂದು ಒಳ್ಳೆ ಎಮೋಷನಲ್ ಫಾದರ್ ಆ್ಯಂಡ್ ಸನ್ ಕತೆ ಹೇಳಿದ್ರು. ಸೊ ಕಂಪ್ಲೀಟ್ ಆಗಿದೆ. ಇಲ್ಲಿ 2 ಸಾಂಗ್ ಇದೆ, ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀವಿ. ನಮಗೆ ಯಾವಾಗಲೂ ನನ್ನ ದೀಪು ಸರ್ ಅಂದರೆ ನನಗೆ ತುಂಬ ಇಷ್ಟ. ಎಷ್ಟು ಹೇಳಿದ್ರು ಸಾಧ್ಯ, ನಾನು ಪ್ರತಿಯೊಂದರಲ್ಲೂ ನನಗೆ ಇನ್ಸ್ಪಿರೇಷನು. ದೀಪು ಸರ್ ನನಗೆ ಮೊದಲನೇ ಬ್ಯಾನರು ನೀವು ಲಾಂಚ್ ಮಾಡಿಕೊಡ್ಬೇಕು ಅಂದಾಗ ಆಗ ಬಿಗ್ ಬಾಸ್ ಇತ್ತು. ಅವತ್ತು ನನಗೊಂದು ಬೈಟ್ ಕೊಟ್ಟು RC ಸ್ಟುಡಿಯೋಸ್ಗೆ ಫಸ್ಟು ವಿಶಸ್ ಮಾಡಿದರು ನಮ್ಮ ದೀಪು ಸರ್. ಅವತ್ತು ಅಶೋಕ್ ಕೋಟ್ಲೆ ಅದನ್ನು ಪ್ಲೇ ಮಾಡಿದ್ದೆ. ಮುಖ್ಯಮಂತ್ರಿಗಳು ಲಾಂಚ್ ಮಾಡೋಕ್ಕೆ ಮುಂಚೆ ದೀಪು ಸರ್ ಇದನ್ನು ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ. ಇವತ್ತು ಸಿನಿಮಾ ಮುಗಿಸಿ ಈ ಒಂದು ಲುಕ್ ನಾವು ಎಲ್ಲಿ ಅನಾವರಣ ಆಗಿರಲಿಲ್ಲ. ಪ್ರಕಾಶ್ ರಾಜ್ ಅವರು ಮತ್ತು ಡಾರ್ಲಿಂಗ್ ಕೃಷ್ಣ ಸರ್ ಅವರು ಕಾಂಬಿನೇಷನ್ನು ಎಲ್ಲರೂ ಕೇಳ್ತಿದ್ರು ಏನಾದರೂ ಒಂದು ಪೋಸ್ಟ್ ಆದರೂ ಕೊಡು ಅಂತ. ಸೊ ಇಲ್ಲ, ಒಂದು ಮೋಷನ್ ಪೋಸ್ಟರು ಮತ್ತು ಥೀಮ್ ಪೋಸ್ಟರು, ಕಾನ್ಸೆಪ್ಟ್ ಪೋಸ್ಟರು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಅದು ನಿಮ್ಮ ಮುಂದೆ ತಂದಿದ್ದೀವಿ. ಅಂದರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ. ಇವತ್ತು ಭಾಳ ಖುಷಿ ಆಗ್ತಾ ಇರೋದು. ಅಭಿನಯ ಚಕ್ರವರ್ತಿ ಬಾದ್ಶಾ, ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನು ಬೆಂತಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ದೀಪು ಸರ್. ಸೊ ಈ ಟೈಮಲ್ಲೇ ಈ ಫಾದರ್ ಅನ್ನೋ ಫಿಲಮ್ ಮಾಡಿದ್ರಿ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಅದ್ರ ಬಗ್ಗೆ ಏನಾದರೂ ಹೇಳ್ಬೇಕು? ಅಲ್ಲ, ನಾನು ಇನ್ನೂ ಫಾದರ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ, ಅವಾಗ ಸೈನ್ ಮಾಡಿದ ಸಿನಿಮಾ ಇದು. ಫಾದರ್ ಆಗ್ತೀನಿ ಅಂತ ಗೊತ್ತಾಗ್ಲೇ ಸಿನಿಮಾ ಮಾಡಿದ್ದು. ಅದಕ್ಕೂ ಮುಂಚೆ ನಾನು ಕಮಿಟ್ ಆಗಿತ್ತು, ಅದಾದ್ಮೇಲೆ ಫಾದರ್, ಆಮೇಲೆ ಅಲ್ಲಿ ಕಮಿಟ್ ಆಗಿತ್ತು. ಇದೇನಾದ್ರು ಶಕುನ ಆಯ್ತಾ ಫಾದರ್ ಅಂತ ಹೇಳಿದ ತಕ್ಷಣ? ಹೌದು, ಆಕ್ಚುಲಿ ಐ ಥಿಂಕ್ ಒಂದು 2 months 1.5 months ಗ್ಯಾಪ್ ಅಷ್ಟೇ ಅದು. ಸೊ ರೀಲ್ಗೂ ಬಟ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರೀಲ್ ಅಂಡ್ ರಿಯಲ್ ನಿಮ್ಗೆ ಅನಿಸ್ತಾ ಇದೆ? ಅದಿನ್ನೂ ನನಗೆ ಎಕ್ಸ್ಪೀರಿಯನ್ಸ್ ಇನ್ನೂ ಈಗ ಸ್ಟಾರ್ಟ್ ಆಗಿದೆ ಫಾದರ್ದು. ಬಟ್ ಈ ಸಿನಿಮಾದಲ್ಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದರೆ ನನಗೆ ಇನ್ನೂ ನನ್ನ ಮಗಳ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ಕಿಲ್ಲ. ನಾನು ಕಂಟಿನ್ಯೂ ಶೂಟ್ ಮಾಡ್ತಾ ಇರೋದ್ರಿಂದ ಅಮಿರನ್ ಆಸಲ್ಲಿದ್ದಾರೆ. ಸೊ ನಾವು ಯು ಆರ್ ಅ ಬ್ಯಾಚುಲರ್ ಅಂತ ಅನ್ಬೇಕಲ್ವಾ? ರೈಟ್ ನೋ ಬ್ಯಾಚುಲರ್. ಅದೇ ಓಕೆ. ಹಾಗಾದ್ರೆ ಚಂದ್ರು ಅವ್ರಿಗೆ ಸರ್, ಈ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ರಾದ್ರೂ ಈ ಫಿಲಮ್ ಒಂದು ಫಾದರ್ ಅಂತ ಹೆಸರಿಟ್ಟು ಅದ್ರ ಎಮೋಷನ್ಸ್, ದೇರ್ ಇಸ್ ಲಾಟ್ ಆಫ್ ಎಮೋಷನ್ಸ್ ಬಿಹೈಂಡ್ ದಿಸ್. ಇದ್ರ ಬಗ್ಗೆ ನೀವೇನಾದ್ರು ಹೇಳಬೇಕು ಅಂತ? ನನಗೆ ಈ ಕತೆ ಲೈನ್ ಕೇಳಿದ ತಕ್ಷಣ ರಾಜ್ಮೋಹನ್ ಇಮಿಡಿಯೇಟ್, ಅವ್ರು ಯಾರೂ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ, ಕಂಟೆಂಟ್ ಯಾವಾಗಲೂ ಇಷ್ಟ ಆಗೋದು. ಇದಕ್ಕೆ ಭಾಷೆ, ರಾಜ್ಯ, ಜನ ಇವೆಲ್ಲವೂ ಅಲ್ಲ, ಒಂದು ಒಳ್ಳೆ ಕತೆ ಕೊಡಬೇಕು ನಮ್ಮವ್ರಿಗೆ, ನಮ್ಮ ಜನಕ್ಕೆ ಅನ್ನೋದು ನನ್ನ ಆಸೆ. ನನಗೆ ಒಂದು ತಾಜ್ ಮಹಲ್, ಚಾರ್ಮಿನಾರ್ ಕೇಳಿದ ತಕ್ಷಣ ಹೆಂಗೆ ಅನಿಸುತ್ತೆ, ಲೈನ್ ಕೇಳಿದ ತಕ್ಷಣ ಹಂಗೆ ಅನ್ನಿಸ್ತು. ಇಮಿಡಿಯೇಟ್ ಅವ್ರನ್ನ 1 ವರ್ಷ ಕೂರಿಸಿದ್ದೀನಿ. ಅವ್ರು ನನ್ನ ಏನು ಅನ್ಕೊಂಡ್ರೆ ಗೊತ್ತಿಲ್ಲ. ಆಮೇಲೆ ನಾನು ನಾಗಭೂಷಣ್ ಅವ್ರು ಹೇಳಿದಾಗೆ ನನ್ನ ಕೆಲಸಗಳ ಮಧ್ಯೆ, ನನ್ನ ಸಿನಿಮಾ ಸ್ಟಾರ್ಟ್ ಆಗೋ ಕೆಲಸಗಳ ಮಧ್ಯೆ ಸಾಕಷ್ಟು ಸಮಯ ಇದಕ್ಕೆ ಹಾಕಿದ್ದೀನಿ. ಅವ್ರ ಜೊತೆ ನಿಂತು ಅವ್ರು ಹೇಳ್ದಂಗೆ ನಿಜಕ್ಕೂ ಅವ್ರಿಗೆ
ಒಂದು ಅಸಿಸ್ಟೆಂಟ್ ಆಗೇನೆ ಅಂದರೆ ನನಗೆ ನನ್ನ ಸಿನಿಮಾ ಇದು, ನನ್ನ ಸಿನಿಮಾ ಗೆಲ್ಬೇಕು. ಯಾಕಂದ್ರೆ ನಾನು ನಾಳೆ ಚಂದ್ರು ಸಿನಿಮಾ ಅಂತ ನೋಡ್ತಾರೆ. ಹಾಗಾಗಿ ಅವ್ರು ತುಂಬ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಡೆಫಿನೆಟ್ಲಿ ಒಂದು ಫೀಲ್ ಗುಡ್ ಮೂವಿ. ಒಬ್ಬ ಅಪ್ಪ ಮಗನ ಸಂಬಂಧ, ಬಾಂಧವ್ಯ, ಎಮೋಷನ್ಸು ಸಿನಿಮಾದಲ್ಲಿದೆ. ಎಲ್ಲರನ್ನೂ ಕಾಡುತ್ತೆ, ತುಂಬ ಜನ ಇಷ್ಟಪಡ್ತಾರೆ. ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೋದಾಯ್ತಲ್ಲ ನೀವು? ಅಮ್ಮ ನನಗೇನು ಗೊತ್ತಾ, ಒಳ್ಳೆ ಸಿನಿಮಾ ಕೊಡಬೇಕು. ನನ್ನ ಕ್ಯಾಟಗರಿ, ನಾನು ಲಿರಿಕ್ ಬರ್ತೀನಿ ಗೊತ್ತಾ, ಅಸಿಸ್ಟೆಂಟ್ ಡೈರೆಕ್ಟ್ ಮಾಡ್ತೀರಾ? ತಾಜ್ ಮಹಲ್ ಅಲ್ಲಿ ನಾನು ಅಷ್ಟು ಲಿರಿಕ್ ನನ್ನ ಲಿರಿಕ್ ಅರ್ಧ ಲಿರಿಕ್ ನಾನೇ ಬರಿತೀನಿ ನನ್ನ ಸಿನಿಮಾದಲ್ಲಿ. ನಾನು ಕ್ರೆಡಿಟ್ ತಗೊಳ್ಳಲ್ಲ. ಅದಕ್ಕೆ ಪಾಪ ತುಂಬಾ ಜನ ಇದ್ದಾರೆ. ಡೈಲಾಗ್ ನಾನೇ ಬರಿತೀನಿ, ನಾನು ಕ್ರೆಡಿಟ್ ತಗೊಳ್ಳಲ್ಲ. ಅದಕ್ಕೆ ಏನ್ ಹೇಳಕ್ ಕೊಟ್ಟೆ ಅಂದ್ರೆ ನೋಡಿ, ಅದಕ್ಕೆ ಅವ್ರು ಇದ್ದಾರೆ, ಅವ್ರ ಒಟ್ಟು ಮೇಲೆ ಹೊಡಿಬಾರ್ದು. ನಾನೇನು ಪ್ರೊಡ್ಯೂಸ್ ಮಾಡ್ತೀನಿ, ಡೈರೆಕ್ಟ್ ಮಾಡ್ತೀನಿ. ಬಟ್ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಅವರು ಬೇರೆ ರಾಜ್ಯದಿಂದ ಬಂದ್ರು, ನನಗೆ ಲೈನ್ ಕಾಡ್ತು. ಆ ಲೈನ್ ಕಾಡಿದ ತಕ್ಷಣನೇ ನನಗೊಂದು ಚಾರ್ಮಿನಾರ್ ತರ ಫೀಲ್ ಆಯ್ತು. ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿದೆ. ಕೃಷ್ಣ ಅವ್ರಿಗೆ ಹೇಳಿದೆ. ಅವ್ರ ವೈಫ್ ಅಂತೂ ಅಯ್ಯೋ ಅಮೇಝಿಂಗ್ ಆಗಿ ತುಂಬಾ ಇಷ್ಟಪಟ್ಟು ಕೃಷ್ಣ ಅವ್ರಿಗೆ ಇದನ್ನು ಮಾಡಬೇಕು ಅಂತಂದ್ರು. ಆಮೇಲೆ ನಮ್ಮ ನಾಗಭೂಷಣ್ ಅವರು, ಅವ್ರ ಹೀರೋ, ನನಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಟಗರುಪಲ್ಲಿ ಅಷ್ಟು ದೊಡ್ಡ ಹಿಟ್ ಸಿನಿಮಾ. ನಮ್ಮ ಅಣ್ಣ, ನಮ್ಮ ರೇವಣ್ಣ ಸಾಹೇಬರು, ನನ್ನ ಗಾಡ್ ಫಾದರ್, ಲೇಟ್ ಆಯಿತು ಆದರೂ ಬಂದಿದ್ದಾರೆ. ಅಣ್ಣ ನಾನು ಯಾವತ್ತೂ ಕೈ ಬಿಡಲ್ಲ, ಯಾರು ಏನಂದ್ರು. ನಮ್ಮ ಅಣ್ಣ, ನಮ್ಮ ಅನೂಪು, ಇವರೆಲ್ಲರೂ ನನಗೊಂದು ಶಕ್ತಿ. ಇವತ್ತು ಆರ್ ಚಂದ್ರು ಸ್ಟುಡಿಯೋಸ್ ಏನಿದೆ, RC ಸ್ಟುಡಿಯೋಸ್ ಶಕ್ತಿ. ಅಣ್ಣ ಬಂದಿದ್ದಾರೆ, ಅಣ್ಣ ಥ್ಯಾಂಕ್ ಯು ಅಣ್ಣ. ಸೊ ಹಾಗಾಗಿ ಅಮ್ಮ ನನಗೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಫೀಲಲ್ಲಿ ಫಾದರ್ನ ಮಾಡಿದ್ದೀನಿ. ನೀವು ಈಗ ಮ್ಯೂಸಿಕ್ ನೋಡಿದ್ರಿ, ಒಂದು ಡಿಸೈನ್ ನೋಡಿದ್ರಿ, ನಿಮಗೆ ಗೊತ್ತಾಗ್ತಿದೆ ಅಮ್ಮ. ಚಂದ್ರು ಸರ್, ಸದ್ಯಕ್ಕೆ ಇದನ್ನ ಕೇವಲ ಕನ್ನಡದಲ್ಲೇ ಮಾತ್ರನಾ ಅಥವಾ ಬೇರೆ ಲ್ಯಾಂಗ್ವೇಜ್ಗೆ ತಲುಪಿಸೋಂಥ ಚಾಲೆಂಜ್ ಇದೆಯಾ? ಸರ್ ಏನು ಗೊತ್ತಾ, ನಾನು RC ಸ್ಟುಡಿಯೋಸ್ ಮುಂಚೆ 12 ಸಿನಿಮಾ ಮಾಡಿದ್ದೀನಿ. ಅದು ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ನನ್ನ ಬ್ಯಾನರ್. ಅದು ನಾನು ಅಷ್ಟನ್ನು ಒಂದು ಸ್ಟೆಪ್ ಅದು ನಂದು. ಅಂದ್ರೆ 12 ಸಿನಿಮಾನು ನಾನು ಮಾತಾಡ್ತಾನೆ ಇಲ್ಲ. ಸೈಡ್ಗೆ ಇಟ್ಟು ಕಬ್ಜಾ ಸಿನಿಮಾವರೆಗೂ ಒಂದು ಪರ್ವ ಸೈಡ್ಗೆ ಇಟ್ಟು RC ಸ್ಟುಡಿಯೋಸ್ ಅನ್ನೋದು ಇವತ್ತು ಸ್ಟುಡಿಯೋಸ್ ಮಾಡಿದ್ದೀನಿ. ಇವತ್ತು ಟ್ರೆಂಡ್ ಬೇರೆ. ನಾನು ಮುಂಬೈ, ಚೆನ್ನೈ ಎಲ್ಲವನ್ನು ಮಾತಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ. ಈಗ ನನಗೊಂದು ರೂಟ್ ಗೊತ್ತಿದೆ. ಅದಕ್ಕೆ RC ಸ್ಟುಡಿಯೋಸ್ ಮಾಡಿ, ಆ ಸ್ಟುಡಿಯೋಸ್ ಅಲ್ಲಿ ಮೊದಲನೇ ಸಿನಿಮಾ, ಆ ಮೊದಲನೇ ಸಿನಿಮಾನೇ ಫಾದರ್. ಸೊ RC ಸ್ಟುಡಿಯೋಸ್ ಅಲ್ಲಿ ಮೊದಲನೇ ಸಿನಿಮಾ ಫಾದರ್. ಇದು ಯಾಕೆ ಹೇಳಿದೆ ಅಂದ್ರೆ, ಇದು ಪ್ಯಾನ್ ಇಂಡಿಯಾ ಬ್ಯಾನರ್. ಇಲ್ಲಿ ನನಗೆ ಆನಂದ್ ಪಂಡಿತ್ ಅವರು ಹಿಂದಿಲಿ ಸರ್, ಅವ್ರು ನನ್ನ ಕೊಲಾಬರೇಷನ್ ಆಗಿದೆ, ಅಸೋಸಿಯೇಟ್ ಆಗಿದ್ದಾರೆ. ತೆಲುಗುವಿಂದ ಒಬ್ಬರು ಅಸೋಸಿಯೇಟ್ ಇದ್ದಾರೆ, ತಮಿಳಿಂದ ಇದ್ದಾರೆ, ನಮ್ಮ ಹೆಗಡೆ ಸಾಹೇಬ್ರು ಇದ್ದಾರೆ. ಸೊ ಹಿಂಗೆ ಒಂದು ಕೊಲಾಬರೇಷನ್ ಮಾಡ್ಕೊಂಡಿದ್ದೀನಿ. RC ಸ್ಟುಡಿಯೋಸ್ ಅಂದ್ರೆ ಆರ್ ಚಂದ್ರು ಒಬ್ಬರದಲ್ಲ, ಇದೊಂದು ಕೊಲಾಬರೇಷನ್ ಟೀಮ್. ಇಲ್ಲಿ ಈಗ ಡಾಗ್, ನೆಕ್ಸ್ಟ್ ನನ್ನ ಡಾಗ್ ಸ್ಟಾರ್ಟ್ ಆಗ್ತಿದೆ. ಲೈನ್ ಅಪ್ ಸಿನಿಮಾಗಳಿದಾವೆ. ಈ ಒಂದು ಇದ್ರೊಳಗಡೆ ಫಾದರ್ ಮುಗಿಸ್ಬಿಡೋಣ ಅಂತ ಮುಗಿಸಿದೀವಿ. ಲೈನ್ ಸಾಲು ಇನ್ನು RC ಸ್ಟುಡಿಯೋಸ್ ಸಿನಿಮಾಗಳು ಬರ್ತವೆ ಸರ್. ಕೃಷ್ಣ ಅವರೇ, ಇದು ನಿಮಗೆ ಪ್ರಶ್ನೆ. ಅಂದರೆ ಸುದೀಪ್ ಸರ್ ಹೇಳ್ತಾ ಇದ್ರು ಸ್ಟಾರ್ ಆಗುವಂಥದ್ದು ಅನ್ನೋಂಥದ್ದು ರೀತಿ ಈಗಷ್ಟೇ ವೇದಿಕೆ ಮೇಲೆ ಹೇಳಿದ್ರು. ಸೊ ನೀವು ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೋತಾ ಇದ್ರಿ. ಜೊತೆಗೆ ಈ ಸಿನಿಮಾ ಚಂದ್ರು ಸರ್ ಹೇಳ್ದಾಗೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಅನ್ನೋಂಥ ಪ್ಲಾನ್ ಬಗ್ಗೆ ನಿಮ್ಮ ಡ್ರೀಮ್ಸ್ ಹೆಂಗಿದೆ ಅಂತ? ಅದರ ಕತೆ ಇಷ್ಟ ಆದರೆ ಕತೆ ಮಾಡ್ತೀನಿ. ಅದು ನೋಡೋಣ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಪ್ಯಾನ್ ಇಂಡಿಯಾನೇ ಮಾಡಬೇಕು ಅಥವಾ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದೆಲ್ಲ ಏನು ಗೊತ್ತಿಲ್ಲ. ಸುಮ್ಮನೆ ಮಾಡ್ತಾ ಹೋಗ್ತೀವಿ. ಯಾವ ಸಿನಿಮಾ ಹೆಂಗೆ ರೀಚ್ ಆಗುತ್ತೆ, ಸೊ ಅದು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ರಿಲೀಸ್ ಆದಮೇಲೆ ಅದನ್ನು ಅದರ ಹಣೆಯಲ್ಲಿ ಏನು ಬರೆದಿರುತ್ತೆ ನೋಡೋಣ, ಆ್ಯಂಡ್ ನಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೆ ನೋಡೋಣ. ಸೊ ಈಗ ಏನಂದರೆ ಬೇಸಿಕಲಿ ಕಥೆಗಳು ಯಾವುದು ಇಷ್ಟ ಆಗುತ್ತೆ ಅದನ್ನು ಒಪ್ಕೊಂಡು ಮಾಡ್ತಾ ಇದ್ದೀವಿ ಈಗ ಅಷ್ಟೇ. ಅಂದರೆ ಈಗ ಎಸ್ಪೆಷಲಿ ತುಂಬ ಚೂಸಿಯಾಗಿ, ಬಹುಶಃ ತುಂಬ ವರ್ಷ ಆಯಿತು ನಾನು, ಅಂದರೆ ಲಾಸ್ಟ್ 2.5 ವರ್ಷದಲ್ಲಿ 2 ಕತೆ ಹೋಗ್ತಿರೋದು ನಾನು. ಒಂದು ಫಾದರು ಮತ್ತು ನೆಕ್ಸ್ಟ್ ಶಶಾಂಕ್ ಅವ್ರದ್ದು. ಅಷ್ಟು ಬಿಟ್ಟರೆ ನಾನು ಯಾವುದೂ ಓಕೆ ಮಾಡಿಲ್ಲ. ಸೊ ಹಾಗಾಗಿ ತುಂಬ ಅದ್ಭುತವಾಗಿ ಕತೆ ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ. ವಿಲನ್ ಆಗಿ ಎಷ್ಟು ಸಿನಿಮಾಗಳಲ್ಲಿ ನೋಡಿದೀವೋ, ಫಾದರ್ ರೋಲ್ಗಳಲ್ಲೂ ಅಷ್ಟೇ ಸಿನಿಮಾಗಳಲ್ಲಿ ನೋಡಿದೀವಿ. ಅಂದ್ರೆ ಆ ಎಮೋಷನ್ಸ್ ನ ತುಂಬಾ ನೀಟಾಗಿ ಎಕ್ಸಿಕ್ಯೂಟ್ ಮಾಡುವಂತ ಒಬ್ಬ ಅತ್ಯದ್ಭುತ ಪ್ರತಿಭೆ, ಅದರಲ್ಲಿ 2 ಮಾತಿಲ್ಲ. ಬಟ್ ನಮ್ಗೆ ಇವತ್ತಿನ ಒಂದು ಪೋಸ್ಟರ್ ನ ನೋಡಿದಾಗ ಲಿಟ್ರಲಿ ಅನ್ಸಿದ್ದು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನಮ್ಮ ಕಣ್ಮುಂದೆ ಬರುತ್ತೆ ಒಂದು ಶಾರ್ಟ್ ಅಲ್ಲಿ. ಸೊ ಆ ಎಮೋಷನ್ಸ್ಗೂ ಈ ಎಮೋಷನ್ಸ್ಗೂ ಏನಾದರೂ ವೇರಿಯೇಷನ್ಸ್ ಇರುತ್ತಾ ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಏನು? ಸರ್, ಚಾರ್ಮಿನಾರ್ ಸಿನಿಮಾ ಮಾಡಿದ್ನಲ್ಲ, ನೀವು 96 ಸಿನಿಮಾ ನೋಡಿ, ಮ್ಯಾಕ್ಸಿಮಮ್ ಇದೆ. ಹಂಗಂತ ಅದು ಬೇರೆ ಇದು ಬೇರೆ ಇರೋದೇ ನಿಮ್ಗೆ ಗೊತ್ತಲ್ವ ಸರ್ ಎಷ್ಟು ಕಥೆಗಳಿದೆ ಅಂತ. ಈ ಕಂಪ್ಲೀಟ್ಲಿ ಯಾವುದೇ ಸಿನಿಮಾಗೂ ಇದು ಸಂಬಂಧ ಇಲ್ಲ. ಟೋಟಲ್ ಇವತ್ತಿನ ಟ್ರೆಂಡು, ಇವತ್ತಿನ ಜೋನರ್ ಸಿನಿಮಾ ನಾವು ಯಾವುದಕ್ಕೂ ಹೋಲಿಕೆ ಮಾಡೋಂಗಿಲ್ಲ. ಖಂಡಿತ ಎಲ್ಲರನ್ನೂ ಕಾಡ್ಸುತ್ತೆ ಸರ್. ನಿಜವಾಗಿ ಒಬ್ಬ ಅಪ್ಪನ ಪ್ರೀತಿಸೋರ್ನ, ನಿಜವಾಗಿ ಅಪ್ಪ ಮಗನ ಪ್ರೀತಿಸೋರ್ನ, ಇವರಿಬ್ರು ಥಿಯೇಟರ್ಗೆ ಅಪ್ಪ ಮಗ ಇಬ್ರು ಈ ಸಿನಿಮಾ ನೋಡೋ ಅಂತೇಳಿ ಕರ್ಕೊಂಡ್ ಬರ್ತಾರೆ. ಓಕೆ ಸರ್, ನಿಮ್ಗೆ ಇನ್ನೊಂದು ಪ್ರಶ್ನೆ. ನಮ್ಮ ನಾಗಭೂಷಣ್ ಅವರನ್ನ RC ಸ್ಟುಡಿಯೋಸ್ ಬ್ಯಾನರ್ ನೋಡಿ ಬಂದ್ರ ಅಥವಾ ಕೃಷ್ಣ ಅವ್ರಿಗೋಸ್ಕರ ಬಂದ್ರ ಅಥವಾ ಅಮೃತ ಅಯ್ಯಂಗಾರ್ಗೋಸ್ಕರ ಬಂದ್ರ ಅಂತ? ಅದು ಅವ್ರು ಹೇಳ್ತಾರಂತೆ ಸರ್. ಒಂದು ಹೌದು, ಅಂದ್ರೆ ಇಲ್ಲ ಇವಾಗೆಲ್ಲ ಸರ್
ಒಂದು ಬಹುಮುಖ್ಯ ಅಂದರೆ ಪಾತ್ರ ಬಹಳ ಮುಖ್ಯ ಆಗುತ್ತಲ್ಲ. ಸೊ ಮುಖ್ಯವಾಗಿ ಪಾತ್ರಕ್ಕೋಸ್ಕರ ಬಂದದ್ದು ಮೊದಲು ಕೃಷ್ಣ ಅವರು, ಇಲ್ಲ ನೀವು ಈ ಥರದ್ದೊಂದು ಪಾತ್ರ ಇದೆ ತುಂಬ ಚೆನ್ನಾಗಿದೆ, ನೀವು ಮಾಡಲೇಬೇಕು ಅಂತ ಅವರು ಹೇಳಿದ್ರು. ಆಮೇಲೆ ಚಂದ್ರು ಸರ್, ನನಗೆ ಈಗ ಕಬ್ಜಾ ಸಿನಿಮಾ ಆದಮೇಲೆ ಚಂದ್ರು ಸರ್ ಇನ್ನು ಯಾವ ಕಮರ್ಷಿಯಲ್ ಸಿನಿಮಾ ಅಂದ್ಕೊಂಡು ಏನೇನೋ ಮಾಡ್ಬೋದಾಗಿತ್ತು, ಬಿಗ್ ಬಜೆಟ್ ಅವು ಇವು ಅಂತ. ಈ ಥರದ ಸಿನಿಮಾಗಳಿಗೆ ಅವರು ಕೈ ಹಾಕಿದ್ದಿದೆಯಲ್ಲ, ಅಂದರೆ ಕಂಟಿನ್ಯೂಸ್ ಸಿನಿಮಾ, ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಾ ಇರೋದು ಭಾಳ ಮುಖ್ಯ ಆಗುತ್ತೆ ಇಂಡಸ್ಟ್ರಿಗೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಯತ್ನ ಚಂದ್ರು ಸರ್ ಅವ್ರದ್ದು ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೀನಿ. ಏನೋ ಕೇಳ್ತಿದ್ರಾ ಸತೀಶ್? ಕೇಳ್ತಿದ್ರೆ ಏನಾದ್ರು? ಓಕೆ. ಮತ್ತೆ ಹೌದು, ಅಮೃತ್ ಅವರು ಒಳ್ಳೆಯ ಗೆಳತಿ, ಮತ್ತು ಚಂದ್ರು ಸರ್ರು ಬ್ಯಾನರು, ಮತ್ತು ರಾಜ್ಮೋಹನ್ ಸರ್ರು ಒಂದು ಒಳ್ಳೆ ಕತೆ. ಸೊ ಇದೊಂಥರ ಎಲ್ಲ ಸೇರಿ ಒಟ್ಟುಗೂಡಿ ನನ್ನನ್ನು ಇಲ್ಲಿ ಕರ್ಕೊಂಬಂದು ನಿಮ್ಮ ಮುಂದೆ ಕೂರಿಸಿದೆ. ಅಲ್ಲಿ ಧನಂಜಯ ಇಲ್ಲ ಅಂದ್ರೆ ಕೃಷ್ಣ ಅವರದೇ ಇದೆ. ಸೊ ಮೊನೋಟನಸ್ ಅಂತ ನಿಮ್ಗೆ ಅನಿಸ್ತಿಲ್ವಾ ಅಂತ? ಅಂದ್ರೆ ಇಟ್ಸ್ ಅ ಬ್ಲೆಸ್ಸಿಂಗ್ ಅಲ್ವಾ, ಮತ್ತೆ ಜನ ಮತ್ತೆ ಇದೇ ಪೇರ್ನ ಮತ್ತೆ ನೋಡ್ಬೇಕು ಅಂತ ಇಷ್ಟಪಡ್ತಾರೆ ಅಂತಂದ್ರೆ ಅದು ಹಿಂದೆ ಆಗೋದು. ಇವಾಗನು ಇನ್ನು ಯಾವುದೇ ಸಿನಿಮಾ ಮಾಡ್ಬೇಕಾದ್ರೂ ಇನ್ನು ಫ್ರೆಶ್ ಕಾಂಬಿನೇಷನ್ ಅಂತಾನೆ ಕಾಣಿಸುತ್ತೆ. ಯಾರು ಯಾವತ್ತೂ ನನ್ಗೆ ಇದುವರೆಗೂ ಹೇಳಿಲ್ಲ ಯಾಕೆ ಅವ್ರ ಜೊತೆ ಸಿನಿಮಾ ಮಾಡ್ತೀರಾ ಅಂತ. ಬಟ್ ತುಂಬಾ ಖುಷಿ ಇದೆ. ಐ ಥಿಂಕ್ ರಿಪೀಟ್ ಆಗೋದು ಇಸ್ ಅ ಬ್ಲೆಸ್ಸಿಂಗ್ ಹೀರೋಯಿನ್ಸ್ಗೆ. ಅಂದ್ರೆ ಈಗ ನನಗೂ ಈ ಸಿನಿಮಾ ಮಾಡ್ಬೇಕಾದ್ರೆ ಹಾಗೆ ಅನ್ಸಿದ್ದು, ಒಂಥರ ವಾಪಸ್ ನನ್ನ ಮನೇಲಿ ಹೆಂಗಿದ್ನೋ ಹಾಗೆ ಇರ್ತಾ ಇದ್ದೆ. ಬಿಕಾಸ್ ಶೂಟಿಂಗ್ ಇಲ್ಲ ಅಂತಂದ್ರೂ ನಮ್ಮ ಒಡನಾಟ ಆಲ್ಮೋಸ್ಟ್ ಎವ್ರಿ ಡೇ ಇರುತ್ತೆ. ನಮ್ಮೆಲ್ಲನ ಕೃಷ್ಣ ಅವ್ರಿಗೆ ಎವ್ರಿ ಡೇ ಆಲ್ಮೋಸ್ಟ್ ಕಾಲ್ ಮಾಡ್ತಾ ಇರ್ತೀನಿ. ಸೊ ನನಗೇನು ಡಿಫ್ರೆನ್ಸ್ ಆಗಿಲ್ಲ. ಸ್ಕ್ರೀನ್ ಮೇಲೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಐ ಥಿಂಕ್ ಆ ಕಂಫರ್ಟಬಿಲಿಟಿ ಇದ್ದಾಗ ಸ್ಕ್ರೀನ್ ಮೇಲೆ ಇಮೋಟ್ ಮಾಡೋದು ಈಸಿ ಅನ್ಸುತ್ತೆ. ಸೊ ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣನೂ ಇವರೇನೆ. ಆಕ್ಚುಲಿ ಚಂದ್ರು ಸರ್ಗೂ 2 ಸತಿ ಕಾಲ್ ಮಾಡಿ ಇವ್ರನ್ನ ಕಳಿಸ್ದೆ. ಎಸ್, ಇದು ನಾನು ಹೇಳ್ಬೇಕಿತ್ತು. ಬಟ್ ಅವಾಗ ಅಂದ್ರೆ 4 ಕ್ವಶನ್ ಕೇಳ್ತೀನಿ, 4 ಕ್ವಶನ್ ಎಷ್ಟೊಂದು ರೆಫರ್ ಮಾಡ್ತಾರೆ ಅಂತ. ಬಟ್ ಇವ್ರ ಮನ್ಸಲ್ಲಿ ಅನ್ಸಿರ್ಬೋದೇನೋ, ಸದ್ಯ ಕೇಳಲಿಲ್ಲ. ನನಗೂ ಡೌಟ್ ಬಂದೈತೆ, ಇಷ್ಟೊಂದು ರೆಫರ್ ಮಾಡ್ತಾರೆ, ಅವರೇನೋ ತಪ್ಪು ತಿಳ್ಕೊಬೋದ ನನ್ನ ಬಗ್ಗೆ ಅಂತ. ಯಾಕೆ ಹೀರೋಯಿನ್ ಇಷ್ಟೊಂದು ಇವ್ರನ್ನೇ ಕಾಸ್ಟ್ ಮಾಡಿ ಇವ್ರನ್ನೇ ಕಾಸ್ಟ್ ಮಾಡಿ ಅಂತ ಅಂತ ಕೇಳಿಲ್ಲ. ಥ್ಯಾಂಕ್ ಯು ಸರ್. ನಾನು ಸರ್ರೇ ಕೇಳಬೇಕು, ಸರ್ ನಿಮ್ಮ ಖುಷಿ ಇದೆ ತಾನೇ ನಾನು ಹಾಕೊಡ್ಬೋದು ಸರ್ ಸಿನಿಮಾಗೆ? ನನ್ನ ಖುಷಿ ಇಲ್ಲದೆ ಏನೂ ಕೆಲಸ ಮಾಡಲ್ಲ. ಥ್ಯಾಂಕ್ ಯು ಸರ್. ಕೃಷ್ಣ ಸರ್ ಹೇಳಿದ್ರು ಅಂತಲ್ಲ, ನಾನು ಖುಷಿ ಆಗಿದ್ದಕ್ಕೇನೆ ಅವರು ಹೇಳಿದ್ದಾರೆ. ಮತ್ತೆ ಆಮೇಲೆ ಅವ್ರ ಮೇಲೆ ತಪ್ಪು ತಿಳ್ಕೊಬೇಡಿ ಸರ್. ಚೆನ್ನಾಗೈತೆ ನೋಡಿ, ವರ್ಕೌಟ್ ಆಗಿದೆ, ಪೇರು ನಿಮಗೆ ಒಳ್ಳೇದಂದ್ರೆ ಕರೆಕ್ಟ್ ಅನಿಸ್ತು ನನ್ಗೆ. ಆ ಪಾತ್ರಕ್ಕೆ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯಾ, ಸರಿ ಸರ್, ನನಗೇನು ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ನನ್ ಕಲಾವಿದೆ ಬೇಕಷ್ಟೇ ಅಂದ್ರೆ ಚೆನ್ನಾಗಿ ಮಾಡಿದ್ಯಮ್ಮ, ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತಾ ಕ್ವಶನ್? ಥ್ಯಾಂಕ್ ಯು. ಚಂದ್ರು ಸರ್, ಸುದೀಪ್ ಸರ್ಗೆ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರಿ ನೀವು, ಅದು ಎಲ್ಲಿ ಬಂತು, ಆಗುತ್ತಾ ಏನೋ? ಸರ್ ಯಾಕೆ ಸರ್? ಚಂದ್ರು ಸರ್ ಇದು ಅದೇ ಅದಕ್ಕೆ ಕನ್ನಡ ಇಂಡಸ್ಟ್ರಿಲಿ ದೊಡ್ಡ ಸಿನಿಮಾ ಬಂದಾಗ ಗಂಡು ಥರ ನಿಂತು ನಂದೇ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದೀನಿ ಸರ್. ನನ್ನ ಬಿಸ್ನೆಸ್ನ ಅಷ್ಟು ಓಪನ್ ಆಗಿ ಹೇಳಿದ್ರು ನೀವು ಬರೋದಿಲ್ಲ ಸರ್, ಆಯ್ತಾ? ಅಂದ್ರು ಚಂದ್ರು ಯಾವತ್ತು ಹಿಂದೆ ಹೇಳೋದು ನಿಮಗೂ ಗೊತ್ತು ಅಲ್ಲ. ಅದು ಯಾವಾಗ 5 ಸಿನಿಮಾ ಅನೌನ್ಸ್ ಮಾಡಿದ್ದೀನಿ, ಆಗುತ್ತೆ. ಈಗ ಒಂದು ಆಯ್ತಲ್ಲ ಸರ್, ಪಟ್ ಅಂತ ಒಂದು ಸ್ಟೆಪ್ ಬೈ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಸರ್. ಕ್ಯಾಪ್ ಹಾಕಿದ್ರೆ ಬೇರೆ ಲೆವೆಲ್ ಇರುತ್ತೆ. ಹೇಳಿದ್ನಲ್ಲ, 1 ಅದು ಟ್ರಯಲ್, 2 ಸಕ್ಸಸ್, ಅದು ಬೇರೆ ಲೆವೆಲ್ ಇರುತ್ತೆ. ನೀವೆಲ್ಲ ಪ್ರೌಡಾಗಿ ಅಪ್ರಿಷಿಯೇಟ್ ಮಾಡ್ತೀರಾ. ಚಂದ್ರು ಯಾವಾಗಲೂ ಹೋಗಿ ಸರ್. ಈಗ ನೀವು ಇಮೋಷನ್ ಪೋಸ್ಟ್ ನೋಡಿದ್ರಲ್ಲ ಹೆಂಗಿದೆ ಸರ್, ಚಿಕ್ಕದು ಮಾಡಿದ್ರು ದೊಡ್ಡದು ಮಾಡಿದ್ರು ಚಂದ್ರು ಹಿಂಗೇ ಮಾಡ್ತಾನೆ. 100 ಜನ ಅನ್ಲಿ ಸರ್, ಕೆಲಸದಲ್ಲಿ ಗೋಡ ಹಾಕೋತೀನಿ. ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ಇನ್ನು ಬೇರೆ ಲೆವೆಲ್ಗೆ ಹೋಗ್ಬಿಡ್ತೀನಿ ಸರ್. ಟ್ರೈ ಮಾಡೋಣ. ನಾನು ನಿಮ್ಮ ಬ್ಲೆಸ್ಸಿಂಗ್ಸ್ ಇರೋದಕ್ಕೆ ನಾನು ಇಲ್ಲಿದ್ದೀನಿ. ನಿಮ್ಮ ಸಪೋರ್ಟ್ ಸದಾ ಇರಲಿ ಸರ್. ಓಕೆ ಸರ್. ಆಮೇಲೆ ಡೈರೆಕ್ಟರ್ಗೆ ಕನ್ನಡ ಬರುತ್ತಾ? ಪ್ರಶ್ನೆ ಕೇಳ್ಬೋದಾ? ಖಂಡಿತ ಕೇಳ್ಬೋದು. ಪಾಪ ಅವ್ರಿಗೆ ಸ್ವಲ್ಪ ಭಾಷೆ ಇರೋದ್ರಿಂದ ಅವರು ಓದಾಡ್ತಾ ಇದ್ದಾರೆ. ಕೇಳಿ ಸರ್, ಇಂಗ್ಲೀಷಲ್ಲಿ ಟ್ರೈ ಮಾಡ್ತಾರೆ ಸರ್ ಅವರು, ತಪ್ಪಿಲ್ಲ ಅಲ್ವಾ ಸರ್? ಡೈರೆಕ್ಟ್ ಸರ್, ಟೈಟ್ಲಲ್ಲಿ 2 ಕಲರ್ ಯೂಸ್ ಮಾಡಿದ್ದೀರಾ, ಒಂದು ಡಾರ್ಕ್ ಗ್ರೇ, ಒಂದು ಮರೂನ್ ಮಾಡಿದ್ದೀರಾ. ಸುಮ್ಮನೆ ಡಿಸೈನಿಂಗ್ ಮಾಡಿದ್ರೆ ಅಲ್ಲ, ಕತೆಗೆ ಏನೋ ಸಂಬಂಧ ಇದೆಯಾ? ಅದು கன்னடில் இருக்குது சார். நீங்கள் படம் பார்க்கும்போது உங்களுக்கு தெரியும், மூவி பார்ப்பீங்கல்ல அப்போ தெரியும். இப்போவே சொல்லிட்டா அது எல்லாமே ஓப்பன் ஆகிடும். ಓಕೆ. ಈಗ ತಂದೆ ಮಗನ ಸಂಬಂಧ ತುಂಬ ಸಿನಿಮಾ ಬಂದಿದೆ, ತುಂಬ ಭಾಷೆಗಳಲ್ಲಿ ಬಂದಿದೆ. ಇದರ ಸ್ಪೆಷಾಲಿಟಿ ಏನು சார்? படம் பாருங்க சார். அந்த ஸ்பெஷலை நான் இப்போவே சொல்லிட்டேன்னா, நான் ஏன் பேசாமே இருக்கிறேன்னா, என் படத்தை பற்றி நானே பில்டப் கொடுக்கக்கூடாது. நான் ஃபர்ஸ்ட்லேருந்தே இன்டர்வியூவில் வந்து எல்லா ப்ரெஸ் மீட்லேயுமே நான் ஒரு விஷயம் மெயின்டைன் பண்ணுறேன். படம் பற்றி நான் எதுவுமே சொல்லலை. நான் ஒன்று சொல்கிறேன், எல்லா கதைக்குமே உயிர் இருக்கும், ஒவ்வொரு ஸ்டோரிக்குமே அதுக்குன்னு ஒரு ஜீவன் இருக்கும். என்னை பொறுத்த வரைக்கும் நான் எழுதின எல்லா கதைக்குமே ஜீவன் இருக்குது. அந்த கதை எங்கே படமாகணும்னு அந்த கதை தான் முடிவு பண்ணுது. நான் தமிழ்நாட்டில் கதை எழுதினாலுமே நாங்கள் வந்து கர்நாடகாவில் வந்து கன்னடத்தில் அந்த படம் பண்ணுறதுன்னா நான் முடிவு பண்ணலை, அந்த கதை தான் முடிவு பண்ணியிருக்குது. அதுவும் ஆர்சி ஸ்டுடியோவில் நான் பண்ணுறதுக்கும் அந்த கதை தான் முடிவு பண்ணியிருக்குது. இந்த படம் இவ்வளோ நல்லா வந்திருக்குது,
நீங்கள் மோஷன் போஸ்டர் பார்த்துருக்கிறீங்க, டிசைன்ஸ் பார்த்துருக்கிறீங்க, இந்த செட்டப் எல்லாமே பார்த்துருக்கிறீங்க. உண்மையிலேயே இந்த படம் இவ்வளோ பெரிய படமாக ரொம்ப நல்ல படமாக வர்றதுக்கு சந்துரு சார் மிக முக்கிய காரணம். அவர் தான் காரணம். இதே படத்தை நான் வேற ஒரு பேனரில் பண்ணியிருந்தா இந்த அளவுக்கு எனக்கு சப்போர்ட் இருந்திருக்குமான்னு எனக்கு தெரியாது. எனக்கு கன்னடம் அர்த்தமாகும், ஆனால் பேச வராது. அவங்க சொன்னாங்கல்ல அசிஸ்டன்ட் டைரக்டராக ஒர்க் பண்ணேன் அப்படின்னு, அதையெல்லாம் தாண்டி அதுக்கு மேலேயே அவங்க ஒர்க் பண்ணி கொடுத்தாங்க. எனக்கு வந்து ஒவ்வொரு செகண்டுமே எனக்கு லாங்குவேஜில் ப்ராப்ளம் இருக்கும்போதும் சந்திர சார் தான் எனக்கு வந்து சப்போர்ட் பண்ணாங்க. அதனால இந்த கதையை பற்றி நீங்கள் என்ன கேட்டாலுமே நான் இப்போ சொல்கிறதை விட நீங்கள் படமாக வந்ததுக்கப்புறம் நீங்கள் பார்த்தீங்கன்னா அது வந்து கண்டிப்பாக நீங்கள் சொல்கிற எந்த கதைக்கும் இதுக்கு சம்மந்தம் கிடையாது. நீங்கள் சொல்கிற இதுக்கு முன்னாடி வந்து அப்பா பையன் கதைக்கு இதுக்கு சம்மந்தமே கிடையாது. இது வந்து ஒரு லைஃப்ல இருந்து நம்ம உருவி எடுத்து பண்ணுறது. இது வந்து ஒவ்வொரு பையனுக்கும் ஒரு அப்பாவுக்கும் நடக்கிற வந்து ஒரு சின்ன ஃபீல் தான், வேற ஒன்றுமே இல்லை. சரிங்களா சார்? ಥ್ಯಾಂಕ್ ಯು ಸರ್. ಚಂದ್ರ ಸರ್, ಡಬ್ಬಿಂಗ್ ಆಗುತ್ತೆ ಬೇರೆ ಲ್ಯಾಂಗ್ವೇಜ್? ಸರ್ ಕನ್ನಡ ಸರ್ ಅಲ್ಲ, ಡಬ್ಬಿಂಗ್ ಆಗುತ್ತೆ ಬೇರೆ ಲ್ಯಾಂಗ್ವೇಜ್ ಇಲ್ಲ ಶೂಟ್ ಆಗುತ್ತೆ? ಸರ್ 5 ಲ್ಯಾಂಗ್ವೇಜಲ್ಲೂ ಸಿನಿಮಾ ಮಾಡಿದ್ದೀನಿ. ಇದು ಕನ್ನಡಿಗರ ಸಿನಿಮಾ, ಕನ್ನಡದ ಸಿನಿಮಾ. ನಾನು ಏನು ಮಾಡಿದ್ರು ನನ್ನ ಪಾರ್ಟ್ನರ್ ಇದ್ದಾರೆ ಅಂತ ಅವಾಗ ಹೇಳಿದೆ ನಿಮಗೆ. ಅಷ್ಟು ಜನಕ್ಕೂ ನಾನು ಅದನ್ನ ಡಬ್ ಮಾಡಿ ಕೊಡ್ತೀನಿ. ನಾನು ಮಾರ್ಕೆಟ್ ದೊಡ್ಡದಾಗಿರೋದ್ರಿಂದ ಅವರಿಗೆ ಕೊಡ್ತೀನಿ. ಅವ್ರವ್ರ ಲ್ಯಾಂಗ್ವೇಜ್ ಅವ್ರು ರಿಲೀಸ್ ಮಾಡ್ತಾರೆ ಒಂದು ಕನ್ನಡ ಸಿನಿಮಾನ. ಇದು ಕನ್ನಡ ನನ್ನ ಬ್ಯಾನರ್ ಸಿನಿಮಾ. ಓಕೆ, ನೀವು ಕನ್ನಡ ಸಿನಿಮಾ ಅಂತಲ್ಲ ಸರ್, ಅಲ್ಲಿ ಇಡೀ ಇಂಗ್ಲೀಷ್ ಬರ್ತಾ ಇದೆ ಮೋಷನ್ ಪೋಸ್ಟರ್ಲಿ. ಅದನ್ನು ಕನ್ನಡ ಮಾಡ್ಬೋದಿತ್ತಲ್ಲ ಸರ್? ಕನ್ನಡ ಮಾಡಿದ್ದೀನಿ ಸರ್. ಕನ್ನಡದ ಮೇಲೆ ಅಭಿಮಾನ ಇರೋದಕ್ಕೆ ಇವತ್ತೆಲ್ಲ ಟೆಕ್ನಿಷಿಯನ್ಸ್ ಇವರೆಲ್ಲ ಕನ್ನಡಿಗರೇ ಸರ್. ನೋಡಿ ಜ್ಞಾನಮೂರ್ತಿ ಅವರಿಗೆ ನಮ್ಮ ಸಿನಿಮಾದಲ್ಲಿ ಕೆಲಸ ಕೊಟ್ಟಿದ್ದೀನಿ. ನೋಡಿ ಕೃಷ್ಣ ಸರ್, ನೋಡಿ ಮಂಜು ಮಾಂಡೇವಿಯವರು, ನೀವು ಎಲ್ಲರೂ ಕನ್ನಡಿಗರೇ. ಕನ್ನಡಿಗರಿಗೋಸ್ಕರನೇ ಮಾಡೋ ಸಿನಿಮಾ ಸರ್. ನಾನು ಕನ್ನಡಿಗನೇ, ಕರೆಕ್ಟು ಸರ್. ಬಟ್ ನಮ್ಮ ಭಾಷೆನ ಬೇರೆ ಕಡೆ ತಗೊಂಡು ಹೋಗ್ಬೇಕಲ್ಲ, ನೀವು ಹೇಳ್ತೀರಲ್ಲ, ಅದಕ್ಕೆ ತಗೊಂಡು ಹೋಗ್ತಾ ಇದೀವಿ ಸರ್. ಥ್ಯಾಂಕ್ ಯು. ಸರ್, ಇವಾಗ ಮುಕ್ಕಾಲು ಭಾಗ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಇನ್ನೆರಡು ಸಾಂಗ್ ಮಾತ್ರ ಬಾಕಿ ಇದೆ. ಸೊ ಅದೆರಡು ಬಾಕಿ ಏನು ಕೇಳೋದು, ಮತ್ತೆ ರಿಲೀಸ್ ಯಾವಾಗ ಪ್ಲಾನ್ ಮಾಡ್ತಾ ಇದ್ದಾರೆ ಏನಂತ? ಸರ್ ರಿಲೀಸ್ ಹೇಳ್ತೀನಿ. ಪ್ರಕಾಶ್ ರಾಜ್ ಸರ್ದು ಸಾಂಗ್ ಇದೆ, ಅವರು ಈಗ ಫಾರಿನ್ ಇದ್ದಾರೆ. ಆ್ಯಕ್ಚುಲಿ ಬರಬೇಕಿತ್ತು, ಅವರು ಅಬ್ರಾಡಲ್ಲಿದ್ದಾರೆ. ಆ ಸಾಂಗ್ದೊಂದು ಶೂಟ್ ಮಾಡಬೇಕು. 2 ಸಾಂಗ್ ಆದಮೇಲೆ ಪ್ಲಾನ್ ಅದು ನೆಕ್ಸ್ಟ್ ಶೆಡ್ಯೂಲಲ್ಲಿ ಕೊಡ್ತೀನಿ ಸರ್. ನಮ್ಮ ಅಣ್ಣ ಒಂದಷ್ಟು ವಿಶಸ್ ಮಾಡ್ತಾರೆ ಸರ್. ಚಂದ್ರು ಯಾವುದೇ ಸಿನಿಮಾ ಮಾಡಲಿ ಅದೊಂದು ವಿಶಿಷ್ಟತೆ ಇರೋದನ್ನು ನಾನು ಮೊದಲಿಂದಲೂ ನೋಡಿದ್ದಿಲ್ಲ. ತಾಜ್ ಮಹಲಿಂದ ಹಿಡಿದು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾನು ಕೂಡ ವೀಕ್ಷಣೆನೂ ಮಾಡಿದ್ದೇನೆ. ಅದಕ್ಕೆ ನನ್ನ ಜೊತೆಗಿದ್ದೇನೆ. ಒಬ್ಬ ಕನ್ನಡ ಚಿತ್ರರಂಗದ ಈ ಒಂದು ಕ್ಷೇತ್ರದಲ್ಲಿ ಬೆಳೆಯುವಂಥ, ಇದನ್ನು ಭಾಳ ವಿಸ್ತಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ, ಮತ್ತು ಅದರಲ್ಲಿ ಸೋಲು ಗೆಲುವು ಎರಡನ್ನೂ ನೋಡಿದಂಥ ಒಬ್ಬ ಉತ್ತಮ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಕಬ್ಜಾ ಸಿನಿಮಾ ಪ್ರಾರಂಭ ಆದ ದಿನ ಮತ್ತು ಬಿಡುಗಡೆ ಆದ ದಿನಕ್ಕೂ ಭಾಳಷ್ಟು ಸಮಯ ಹಿಡಿತು. ಆದರೂ ಛಲ ಬಿಡದ ಒಂದು ರೀತಿಯಲ್ಲಿ ಅದನ್ನು ರಿಲೀಸ್ ಮಾಡಿದ್ದೇ ಒಂದು ದೊಡ್ಡ ಕಥೆ. ಆದರೂ ಕೂಡ ಚಿತ್ರ ಈ ಕ್ಷೇತ್ರದಲ್ಲಿ ಉಳಿದು ಮತ್ತೆ ಈ ಕೆಲಸ ಮಾಡ್ತಾ ಇರೋದು ನೋಡಿದಾಗ ನನಗಂತೂ ಭಾಳ ಸಂತೋಷವಾಗಿದೆ. ಈತ ಯಾವುದೇ ಕೆಲಸ ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ತಾರೆ ಅಂತಕ್ಕಂಥ ಭರವಸೆ ನಮ್ಮೆಲ್ರಿಗೂ ಇದೆ. ತಾವು ಕೂಡ ನೋಡಿದ್ದೀರಿ, ಒಂದೊಂದು ಚಿತ್ರಗಳು ಕೂಡ ವಿಭಿನ್ನವಾಗಿ ಬಂದಿರತಕ್ಕಂಥದ್ದು. ತಾವೆಲ್ಲ ಕೇಳೋ ಪ್ರಶ್ನೆಗಳನ್ನು ಕೇಳಿಸ್ಕೊಂಡೆ. ಆದರೆ ಇದರಲ್ಲಿ ತಂದೆ ಮಕ್ಕಳ ವಿಷಯದಲ್ಲಿ ನಾವೆಲ್ಲರೂ ಕೂಡ ಇಷ್ಟಪಡೋದೇನಪ್ಪ ಅಂತಂದರೆ, ಮೊದಲನೇ ತಾಯಿಗೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತೇವೆ. ಅದೇ ರೀತಿ ತಂದೆಯಲ್ಲೂ ಕೂಡ ಒಬ್ಬ ಮನೆಯ ವಿಷಯದಲ್ಲಿ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು, ಆಯ್ಕೆ ಮಾಡಿರ್ತಕ್ಕಂಥದ್ದು ನಿರ್ದೇಶಕರು. ಅವ್ರ ಭಾಷೆ ಯಾವುದೇ ಆದರೂ ಕೂಡ ಅವ್ರು ಹೇಳಿದ ಮಾತು ಇದು ವಿಭಿನ್ನವಾಗಿದೆ ಮತ್ತು ಕಥೆಗೆ ಎಷ್ಟು ಒತ್ತಿದೆ ಅಂತಕ್ಕಂಥದ್ದನ್ನು ಕೃಷ್ಣ ಅವರು ಇರ್ಬೋದು, ನಟಿ ಇರ್ಬೋದು, ನಾಗಭೂಷಣ ಇರ್ಬೋದು, ಎಲ್ಲರ ಅದಕ್ಕೆ ಕೂಡ ತಾಂತ್ರಜ್ಞರಿಂದ ಹಿಡಿದು ಎಲ್ಲರೂ ಇದಕ್ಕೆ ದುಡಿತಾ ಇದ್ದಾರೆ. ಇದು ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ. ವಿಡಿಯೋ ನೋಡಿದಾಗ ಒಂದಿಷ್ಟು ಎಮೋಷನ್ಸ್ ಕ್ಯಾರಿ ಆಗುತ್ತೆ, ಒಂದಿಷ್ಟು ಎಲ್ಲೋ ಮನಸ್ಸಿಗೆ ನಾಟುವಂಥ ಒಂದು ಮ್ಯೂಸಿಕ್ ಅಲ್ಲಿ ಕಂಡು ಬರ್ತಾ ಇದೆ. ಸಿನಿಮಾ ಕಂಪ್ಲೀಟ್ ಅದೇ ಥರ ಇರುತ್ತಾ? ಸಾಮಾನ್ಯವಾಗಿ ತಂದೆ ಮಗಳಂದ್ರೆ ಅಲ್ಲಿ ಒಂದು ಕನೆಕ್ಷನ್ಸ್ ಜಾಸ್ತಿ ಇರುತ್ತೆ, ಬಟ್ ತಂದೆ ಮಗ ಅಂದಾಗ ಮಗನಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತಾ, ಹೇಗೆ ಅಂತ? ಇಲ್ಲ, ಏನಂದರೆ ಎಮೋಷನ್ಸ್ ಇರೋದ್ರಿಂದ ಒಂದು ಚಿಕ್ಕ ಲೈನ್, ಇಂಥ ಕಥೆಗಳು ಯಾವಾಗ್ಲೂ ಒಂದು ಸಣ್ಣ ಲೈನಿಂದ ಶುರುವಾಗುತ್ತೆ. ಬಾಂಡೇಜ್ ಅನ್ನೋದು, ಬಾಂಧವ್ಯಗಳು ಅನ್ನೋದು. ನಾನು ಸಣ್ಣ ಕ್ಲೂ ಕೊಟ್ಟರು ಕೂಡ ಇದು ಹಿಂಗಿರ್ಬೋದಾ ಅಂತ ಅನ್ಸುತ್ತೆ. ಹಾಗಾಗಿ ನೀವು ಏನು ಮ್ಯೂಸಿಕ್ ಫೀಲ್ ಮಾಡಿದ್ರಿ ಅದೇ ಥರ ಎಂಟೈರ್ ಮೂವಿ ಒಂದೆಲ್ಲರೂ ಒಂದು ಹಾರ್ಟ್ ಟಚಿಂಗ್ ಆಗುತ್ತೆ. ಪ್ರತಿಯೊಬ್ಬರಿಗೂ ನಾನು ಆಗಲೇ ಹೇಳಿದಾಗೆ ಮಗನಿಗೆ ಅಪ್ಪ ಅನ್ನೋ ವ್ಯಾಲ್ಯೂ ಗೊತ್ತಾಗುತ್ತೆ, ಅಪ್ಪನಿಗೂ ಮಗನ ವ್ಯಾಲ್ಯೂ ಗೊತ್ತಾಗುತ್ತೆ.
ಸರ್ ಈ ಸಿನಿಮಾ ಅನೌನ್ಸ್ ಮಾಡುತ್ತವೆಂದಲೂ ಕೂಡ ಇಲ್ಲಿ ಮಾತಾಡ್ತಾ ಇರೋರು ಎಲ್ಲರೂ ಕೂಡ ಸಿನಿಮಾ ಅಪ್ಪ ಮಗನ ಸಂಬಂಧ, ಅಪ್ಪ ಮಗನ ಭಾವ ಈ ರೀತಿಯಾಗಿ ಮಾತಾಡ್ತಿದ್ರೆ, ಆದರೆ ಸಿನಿಮಾದ ಟೈಟ್ಲು ಒಂದು ಫಾದರ್ ಇದೆ. ಅಪ್ಪ ಮಗ ಈ ಒಂದು ಎಮೋಷನ್ ಬೇರೆ ಥರ ನಿಂತು, ಅವ ಟೈಟ್ಲು ಕೂಡ ಬೇರೆ ಥರ ಕನೆಕ್ಟ್ ಆಗ್ತಿತ್ತು ಅಪ್ಪ ಅಂತ ಅನ್ನೋದು. ಆದರೆ ಫಾದರ್ ಅಂತ ಇಟ್ಟಿದ್ದ ರೀಸನ್ನು ಬೇರೆ ಭಾಷೆಗಳಿಗೆ ಹೋಗ್ಬೇಕನ್ನುವಂಥದ್ದು, ಇಲ್ಲ ಕತೆ ಡಿಮ್ಯಾಂಡ್ ಮಾಡುತ್ತಾ? ಸರ್ ಈಗ ನನ್ನ ಮಗನೇ ಸರ್ ಇಂಗ್ಲೀಷ್ ಮೀಡಿಯಮು. ಮಾರ್ಟಿನ್ ನೋಡಿದ್ವಿ, ಕಬ್ಜಾ ನೋಡಿದ್ವಿ, KGF ನೋಡಿ ನಾವು ಈ ಕ್ವಶನ್ ಕೇಳಿದ್ರೆ ನೀವು ಹಾಕ್ತೀರಾ ನಾನು ಹಾಕ್ತೀನಿ. ನಾವು ಗ್ಲೋಬಲೈಸ್ಡ್ ಆಗಿದ್ದೀವಿ ಸರ್. ನಾನು ಹೇಳಿದ್ನಲ್ಲ, ಚಂದ್ರಯಾನ ಹೋಗ್ತಾ ಇರೋದು ಸಕ್ಸಸ್ ಮಾಡಿರೋದು. ಹಂಗಾಗಿ ಎಲ್ರಿಗೂ ನಮ್ಮ ಕನ್ನಡ ಸಿನಿಮಾ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ. ಈಗ ತೆಲುಗು ಅವರು ಫಾದರ್ ಇಟ್ಟರೆ ತೆಲುಗು ಸಿನಿಮಾ ಅಲ್ಲ, ಫಾದರ್ ಅಂತಂದ್ರೆ ಒಂದು ಕನ್ನಡದ ಒಂದು ಸಿನಿಮಾ ಫಾದರ್ ಬರ್ತಿದೆ ಅಂದ್ಕೊಳ್ಳಿ ಅಂತ. ಆಮೇಲೆ ಎಲ್ಲ ಲ್ಯಾಂಗ್ವೇಜ್ಗೂ ರೀಚ್ ಆಗಬೇಕು. ಒಂದು ಸಿನಿಮಾದಲ್ಲಿ ಅದಕ್ಕೆ ಅದರದ್ದೇ ಆದ ವ್ಯಾಲ್ಯೂನೂ ಇದೆ. ತೀರ್ಥರೂಪ ತಂದೆಯವರಿಗೆ, ಇದು ನನ್ನ ಫೀಲು. ತೀರ್ಥರೂಪ ತಂದೆಯವರಿಗೆ ಅಂತ ನನ್ನ ಕನ್ನಡದಲ್ಲಿ ಟೈಟ್ಲ್ ಇಟ್ಟರೆ, ನನ್ನ ಕನ್ನಡ ಸಿನಿಮಾನ ತೆಲುಗುಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಅವರು ತೀರ್ಥರೂಪ ತಂದೆಯವರಿಗೆ ಅಂತ ಇಟ್ಟಾಗ ಅವ್ರಿಗೆ ರೀಚ್ ಆಗಲ್ಲ. ಸೊ ಬಟ್ ಸಿನಿಮಾದಲ್ಲಿ ಅದ್ರ ವ್ಯಾಲ್ಯೂಸನ್ನು ಕನೆಕ್ಟ್ ಮಾಡಿದ್ದೀನಿ ಖಂಡಿತ. ಹೌದಾ ಸರ್? ಕರೆಕ್ಟ್ ಅಲ್ಲ, ಮಾಡ್ತಿದ್ದಾರೆ. ನಾವು ಒಂದು ಸ್ವಲ್ಪ ಗ್ಲೋಬಲಿ ಮಾಡ್ತಾ ಇದ್ದೀನಿ ಸರ್, ಎಲ್ಲ ಲ್ಯಾಂಗ್ವೇಜ್ಗೂ ಮಾಡ್ಕೊಡ್ತಾ ಇದ್ದೀನಿ. ನನ್ನ ಪಾರ್ಟ್ನರ್ಸು ಎಲ್ಲ ಹಂಗಿರೋದ್ರಿಂದ ಸೊ ಎಲ್ಲ ಒಂದು ಕಡೆ ಎಲ್ಲರಿಗೂ ರೀಚ್ ಆಗಲಿ ಅಂತ ಸರ್. ತಮಿಳಿನಲ್ಲಿ ಹುಟ್ಟಿದ ಕತೆ ಕನ್ನಡದಲ್ಲಿ ದೃಶ್ಯ ರೂಪಕ್ಕೆ ಬಂದ ಹಿಂದಿನ ಸ್ಟೋರಿ ಏನಾದರೂ? ಇಲ್ಲ ಸರ್, ಅದು ತಮಿಳಲ್ಲಿ ಹುಟ್ಟಿತು, ತೆಲುಗುವಲ್ಲಿ ಹುಟ್ಟಿತು, ಅಥವಾ ಲಂಡನ್ನಲ್ಲಿ ಹುಟ್ಟಿತು, ಅಮೆರಿಕಾದಲ್ಲಿ ಹುಟ್ಟಿತು ಅಂತಲ್ಲ. ಎಮೋಷನ್ಸ್ ಟೈಟಾನಿಕ್ ಮಾಡಿದ್ರು ಒಂದೇ. ಈಗ ನನಗೆ ತುಂಬ ಜನ ಕೇಳ್ತಿದ್ರು, ಚಾರ್ಮಿನಾರ್ ತಾಜ್ ಮಹಲ್ ಥರ ಮಾಡಿ ನೀವು ಅಂತ. ಸೊ ನನಗೆಲ್ಲ ಒಂದು ಕಡೆ ಹೌದಾ ಚಾರ್ಮಿನಾರ್ ಅಷ್ಟೊಂದು ಮನಸ್ಸು ಮುಟ್ತಾ? ನಾನು ಅದು ಮಾಡಿದಾಗ ನನಗೆ ಸಿನಿಮಾ ಆದಮೇಲೆ ಈ ಸಿನಿಮಾ ಹುಡ್ತಾ ಅಂತ ಭಯ ಇತ್ತು. ಆಮೇಲೆ ಇಷ್ಟೊಂದು ನೋಡಿ ಗೆಲ್ಲಿಸ್ಬಿಟ್ರು, ನಾವು ಅಂದ್ಕೊಂಡಿಲ್ಲ ಅದು ಆಗೋದು. ಸೊ ಎಲ್ಲ ಒಂದು ಕಡೆ ತುಂಬ ಜನ ಸರ್ ನಿಮ್ಮ ಚಾರ್ಮಿನಾರ್ ಥರ ನಾನು ಸಿನಿಮಾ ಮಾಡಿ ಸರ್, ನನ್ನ ಎದೆಯ ಗೋಡೆ ಮೇಲೆ 100 ಸತಿ ಕೇಳ್ತೀವಿ ಸರ್. ಡ್ರೈವರ್ಗಳು ಎಲ್ಲ ಈ ಥರ ಹೇಳೋರು. ಹೌದಾ? ಸೊ ನನ್ನ ಸ್ಟುಡಿಯೋಸಿಂದ ಆ ಥರದ್ದು ಇನ್ನೊಂದು ಸಿನಿಮಾ ಕೊಡೋಣ. ಅವ್ರ ಲೈನ್ ಹೇಳಿದಾಗ ನನಗೆ ಇಷ್ಟ ಆಗಿದೆ ಅದು. ಓಕೆ, ಈ ಲೈನು ಎಲ್ಲಿ ಹುಟ್ಟಿದ್ರು ನಮ್ಮವ್ರಿಗೆ ಇದು ಖುಷಿ ಕೊಡುತ್ತೆ. ನಮ್ಮವ್ರ ಬಾಂಡೇಜು ಅದೇ ಅಲ್ವಾ ಸರ್? ಹಂಗಾಗಿ ಈ ಲೈನ್ ಕಾಡಿದ್ರಿಂದ ಈ ಸಿನಿಮಾ ಮಾಡಿದೆ ಸರ್. ಕೃಷ್ಣ ಅವ್ರು ಮಾಡಿರುವಂಥ ಸಿನಿಮಾದಲ್ಲೆಲ್ಲ ಇಬ್ಬಿಬ್ರು ಹೀರೋಯಿನ್ ಜೊತೆಲೆ ಆ್ಯಕ್ಟ್ ಮಾಡವ್ರೆ. ಸೊ ಲವರ್ ಬಾಯ್ ಕಾಣಿಸಿದ್ರು. ಇಲ್ಲಿ ಅಪ್ಪನ ಜೊತೆಯಲ್ಲಿ ಈ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರಂತ ನಿಮಗೆ ಅನ್ನಿಸ್ತಾ ಇಲ್ಲ? ನಿಮ್ಮ ಡೈರೆಕ್ಟರ್ ಡಿಮ್ಯಾಂಡ? ಯಾರು? ಪ್ರಕಾಶ್ ರೈ ಅವರು ಸರ್? ಅಲ್ಲ, ಕೃಷ್ಣ ಅವರು ಸರ್. ಕೃಷ್ಣ ಸರ್ಗೆ ಈ ಕತೆ ಹೇಳಿದ ತಕ್ಷಣ ನಂದೇ ಸರ್. ಈಗ ಅವ್ರ ಕತೆ ಹೇಳಿದ್ಮೇಲೆ ಇಲ್ಲ ಕೃಷ್ಣ ಸರು ಪ್ರಕಾಶ್ ರಾಜ್ ಸರ್ ಇದು ಕಾಂಬಿನೇಷನ್ ಮಾಡಿದ್ರೆ ಎಲ್ಲರಿಗೂ ರೀಚ್ ಆಗುತ್ತೆ. ನಮ್ಮ ಕನ್ನಡಿಗರು ಮಾತ್ರ ಅಲ್ಲ, ಒಂದು ಕನ್ನಡದ ಸಿನಿಮಾ ಬೇರೆ ಎಲ್ಲ ಕಡೆನೂ ರೀಚ್ ಆಗುತ್ತೆ ಅಂತ ಹೇಳಿ ಪ್ರಕಾಶ್ ರಾಜ್ ಸರ್ ಅಷ್ಟು ಈಸಿ, ನಾವು ಮಾತಾಡೋದಷ್ಟು ಈಸಿ ಕತೆ ಹೇಳೋದು, ಒಪ್ಸೋದು, ಆ್ಯಕ್ಟ್ ಮಾಡಿಸೋದು ಈಸಿ ಅಲ್ಲ ಸರ್. ಸೊ ಅವರಿಗೆ ಪ್ರತಿ ಸ್ಟೇಜಲ್ಲೂ ಜೊತೆಗಿದ್ದು ಸಾರ್ ಜೊತೆ ಒಂದು ಕೋಆರ್ಡಿನೇಷನ್ ಮಾಡಿ, ಅಂದರೆ ಅವ್ರ ಕಥೆನ ಅಷ್ಟು ಕೇಳ್ತಾರೆ, ಒಂದು ಸೀನ್ ಕಳಿಸ್ಬೇಕು, ಎಕ್ಸ್ಪ್ಲನೇಷನ್ ಮಾಡಬೇಕು. ಹಾಗಾಗಿ ನೀವು ನಂಬಲ್ಲ ಸರ್, ನನ್ನ ಪ್ರಿಪರೇಷನ್ ವರ್ಕಲ್ಲಿ ನನ್ನೊಂದು ದೊಡ್ಡ ವೆಂಚರ್ ಇದೆ, ನಿಮಗೆಲ್ಲ ಹೇಳ್ತೀನಿ, ಭಾಳ ನೀವೆಲ್ಲ ಖುಷಿ ಪಡ್ತೀರಾ. ಆ ವೆಂಚರ್ ಮಧ್ಯದಲ್ಲೂ ಅವ್ರ ಜೊತೆ ನಿಂತ್ಕೊಂಡು ಈ ಥರದ್ದಿದ್ದಾಗ ಸಪೋರ್ಟ್ ಮಾಡಿಕೊಟ್ಟಿದ್ದೀನಿ. ಬಿಕಾಸ್ ಆಫ್ ನಂದೇ ಸಿನಿಮಾ ಅಲ್ವಾ ಸರ್, ನಾನೇ ಇನ್ವೆಸ್ಟ್ ಮಾಡ್ತಾರೆ ಸಿನಿಮಾ. ಆಮೇಲೆ ನಾಳೆ ಬಂದಾಗ ಚಂದ್ರು ಎಂಥ ಸಿನಿಮಾ ಕೊಟ್ಟ ಅಂತ ಅನ್ಸ್ಬೇಕಲ್ವ ಸರ್. ಸೊ ಪ್ರಾಮಾಣಿಕ ಪ್ರಯತ್ನ ನಾವು ಆಗಬೇಕು. ಹಿಟ್ಟು ಫ್ಲಾಪು ಅವೆಲ್ಲವೂ ಭಗವಂತನ ಕೊಡೋಂಥದ್ದು. ನೋಡಿ ಮಳೆ ಬಂದ್ಬಿಡ್ತು, ಅಷ್ಟೊಂದು ಖರ್ಚು ಮಾಡಿ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡಬೇಕು ಅಂತ ಏನೇನೋ ಮಾಡಿದೆ ನಾನು. ಅದು JW ಮ್ಯಾರಿಯಟ್ಟು. ನಮ್ಮ ಸ್ನೇಹಿತರು ಹೇಳ್ತಿದ್ರು, ಏನ್ರಿ ಒಂದು ಪೋಸ್ಟ್ರಿಗೆಲ್ಲ ನೀವು JW ಮ್ಯಾರಿಯಟ್ಟು. ಅದಲ್ಲ, ಒಂದು ಸಿನಿಮಾ ನಾವು ಹೆಂಗೆ ತೊಗೊಂಡು ಹೋಗ್ತೀವಿ, ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ನಾನು ತುಂಬ ಕಲಿತೆ ಸರ್. ಈಗ ನಾನು ಬಾಂಬೆ, ಚೆನ್ನೈ ಎಲ್ಲ ಕಡೆ ಓಡಾಡ್ತೀನಿ, ಸ್ಟ್ರೈಟಾಗಿ ಹೋಗಿ ಮಾತಾಡ್ತೀನಿ, ಮೀಟಿಂಗ್ ಕರೀತಾರೆ. ಎಲ್ಲ ನೋಡಿದಾಗ ಈಗ ಬದಲಾಗಿದೆ ಸರ್, ಅದನ್ನು ಬದಲಾಯಿಸ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಮಾಡಿದಾಗ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ನಾನು ಈಗ ಮುಂಚೆ ಎಷ್ಟೊತ್ತಿಗೆ 6 ಗಂಟೆ ಶಾರ್ಟ್ ತೆಗೆದುಬಿಡ್ಬೇಕು ಅಂತ ತೆಗಿತಿದ್ದೆ, ನಿಮ್ಗೆ ಹೇಳಿದ್ದೆ ಅಲ್ಲ, ಅದು 8 ಗಂಟೆಗೆ ತೆಗಿ ಪರವಾಗಿಲ್ಲ, ಹೆಂಗ್ ತೆಗೆದ್ರೆ ಅನ್ನೋದು ಮುಖ್ಯ. ಇದು ಟ್ರೆಂಡು. ಹಾಗಾದ್ರೆ ನಾನು ಇಮಿಡಿಯೇಟ್ ಅಳವಡಿಸ್ಕೊಂಡಿದ್ದೀನಿ. ನೀವು ನನ್ನ ಕಬ್ಜಾ ಮೇಕಿಂಗ್ ನೋಡಿದಾಗೆ ಗೊತ್ತಾಗುತ್ತೆ. ನಾನು ಮೇಕಿಂಗಲ್ಲಿರ್ಬೋದು ಎಲ್ಲರೂ ಅಳವಡಿಸ್ಕೊಂಡಿದ್ದೀನಿ ಸರ್. ಮಿಕ್ಕಿದ್ದೆಲ್ಲ ಏನು ಹೇಳಿ ಸರ್, ಯಾರ ಕೈಲಿದೆ ಸರ್? ಎಲ್ಲರೂ ಇಟ್ಟು ಕೊಡೋಂಗಿದ್ರೆ ಎಲ್ಲರೂ ಡೈರೆಕ್ಷನ್ ಬಂದ್ಬಿಡೋರು, ಮೊಬೈಲ್ ಇರೋರೆಲ್ಲ ಹೋಗಿ ಡೈರೆಕ್ಷನ್ ಮಾಡ್ಕೊಂಡು ಬಂದ್ಬಿಡೋರು. ಅದೆಲ್ಲರೂ ನಮ್ಮ ಪ್ರೇಕ್ಷಕರು, ನೇಚರು, ನಿಮ್ಮ ಸಪೋರ್ಟು ಎಲ್ಲ ಸಿಕ್ಕಾಗ ಅದು ಆಗೋದು ಸರ್. ಹಾಗಾಗಿ ಫಾದರು ನನಗೆ ಇಷ್ಟ ಆಗಿದೆ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಇಲ್ಲ ಅಂತ ಸೊ ಏಜ್ ಆಗ್ತಾ ಒಂದು ಮೆಚುರಿಟಿ ಬರುತ್ತೆ. ಇಲ್ಲ ಅಂದ್ರೆ ಈ ತರದ್ ಒಂದು ಪಾತ್ರ ಮಾಡಿಲ್ಲ ನಾನು ಅದುವೇ ಇದುವರೆಗೆ. ತುಂಬಾ ಡಿಫ್ರೆಂಟ್ ಆಗಿದೆ. ಪ್ಲಸ್ ನಾನು ಆಕ್ಚುಲಿ ಸಿನಿಮಾ ಮಾಡಕ್ ಸ್ವಲ್ಪ ತುಂಬಾ ಯೋಚನೆ ಮಾಡಿದೆ, ಬೇಡ 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 ಅಂತ. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಆ ತರ ಇದೆ.
ನನಗೆ ಅಯ್ಯೋ ಇದು ಹೆಂಗೆ ತಗೋತಾರೋ ಗೊತ್ತಿಲ್ಲ ನನಗೆ, ಯಾಕೋ ನಂಗೆ ಭಯ ಆಗುತ್ತೆ ಬೇಡ ಅಂತ ನಾನು ಫಸ್ಟ್ ನಂಗೆ ಕಥೆ ಇಷ್ಟ ಆಯಿತು, ಬಟ್ ನನಗೆ ಇದು ಬೇಡ ಅಂತ ಅಂದೆ. ಮಿಲನ ಇಲ್ಲ ತುಂಬ ಚೆನ್ನಾಗಿದೆ ಮಾಡಿ 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 ಅಂತ. ನಾನು ಇಲ್ಲಮ್ಮ ನನಗೆ ಕ್ಲೈಮ್ಯಾಕ್ಸ್ ಮಾಡೋಕ್ಕೆ ಆ್ಯಕ್ಟ್ ಮಾಡಬೇಕಲ್ಲ, ನನಗೆ ಕೇಳೋಕ್ಕೆ ಭಯ ಆಗ್ತದೆ ಹಿಂಗೆ ಆ್ಯಕ್ಟ್ ಮಾಡೋದನ್ನ ಅಂತ. ಆಮೇಲೆ ಇಲ್ಲ ಚೆನ್ನಾಗಿರುತ್ತೆ ಮಾಡಿ ಮಾಡಿ ಸರಿ ಅಂತ ನಾನು ತುಂಬ ಒಪ್ಕೊಂಡು ಮಾಡಿದಂಥದ್ದು. ತುಂಬ ಅದ್ಭುತವಾಗಿದೆ ಕಥೆ, ನೀವು ಅದನ್ನು ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ತುಂಬ ಡಿಫ್ರೆಂಟ್ ಆಗಿದೆ. ನೀವು ಆವಾಗಲೇ ಕೇಳಿದ್ರಿ ಬೇರೆ ಸಿನಿಮಾಗಳು ಬಂದಿರೋದು ಇದ್ರ ಥರ ಇದೆಯಾ ಅದು ಅಂತ. ಈ ಥರದ ಇನ್ನೊಂದು ಸಿನಿಮಾ ನೋಡಿರಲ್ಲ ನೀವು. ತುಂಬ ಬೇರೆ ರೀತಿಯಾದ ಒಂದು ಸಬ್ಜೆಕ್ಟ್. ಡೆಫಿನೆಟ್ಲಿ ಖುಷಿಯಾಗಿದೆ ಎಲ್ರಿಗೂ. ಒಂದು ಫ್ಯಾಮಿಲಿ ಸಿನಿಮಾ ಪ್ಲಸ್ ಒಂದು ಲೋವರ್ ಮಿಡಲ್ ಕ್ಲಾಸ್ದು ಕಂಪ್ಲೀಟ್ ಒಂದು ಲೈಫ್ ಕಾಣುತ್ತೆ ಅದರಲ್ಲಿ. ತುಂಬ ಅದ್ಭುತವಾದ ಕತೆ. ಅಂದರೆ ಅವರು ಅಪ್ರೋಚ್ ಮಾಡೋ ರೀತಿ ಬೇರೆ ಇರುತ್ತೆ. ಸೊ ನಾವೇ ಏನಂದರೆ ಈಗ ನಾವು ಜಸ್ಟ್ ನೀವು ಹೆಂಗೆ ಮಾಡ್ತೀರ ನಾ ಹಿಂಗೆ ಮಾಡ್ತೀನಿ ಹಂಗೆಲ್ಲ ಕೇಳಲ್ಲ ನಾವು. ಅವರು ಹೇಳಲ್ಲ, ನಾವು ಕೇಳ್ಕೋಲ್ಲ. ಸೊ ನೋಡ್ತೀವಿ ಓಕೆ ಹಿಂಗೆ ಮಾಡಿ ಹಿಂಗೆ ತಗೋತಾ ಇದ್ದಾರೆ ಅಂತ ನೋಡಿ ನಾವು ಆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಅಲ್ಲ ಎನಿ ಕ್ಯಾರೆಕ್ಟರ್ ತುಂಬ ಈಸಾಗಿ ಮಾಡ್ತಾರೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ. ಸೊ ನಾವು ಬೇಸಿಕಲಿ ನಾವೇ ಏನು ಅಬ್ಸರ್ವ್ ಮಾಡ್ತಿರ್ತೀವಿ ಅಂದರೆ ಎಷ್ಟು ಟೈಮ್ ತಗೋತಾರೆ, ಹೇಗೆ ಪ್ರಿಪೇರ್ ಆಗ್ತಾರೆ, ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೋತಾ ಇರ್ತೀವಿ. ಮಾಡ್ಕೊಂಡು ನಮ್ಗೆ ಅದು ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೇನೋ ಹೆಲ್ಪ್ ಆಗ್ತಾ ಹೋಗುತ್ತೆ ಮುಂದಕ್ಕೆ ನೆಕ್ಸ್ಟ್ ಆ್ಯಕ್ಟ್ ಮಾಡುವಾಗ. ಡೆಫಿನೆಟ್ಲಿ ಬ್ರಿಲಿಯಂಟ್ ಆ್ಯಕ್ಟರ್. ಕೃಷ್ಣ ಏನ್ ಲಕ್ ಫ್ಯಾಕ್ಟರ್ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ? ಅಮೃತ ಹೆಂಗಾರ್ ತಗೊಂಡಿದ್ದೀರಾ, ನಾಗಭೂಷಣ್ ತಗೊಂಡಿದ್ದೀರಾ, ಮತ್ತು ಸುದೀಪ್ ಸರ್ ಬಂದ್ರು. ಅಲ್ಲ ಸುದೀಪ್ ಸರ್ ನನ್ಗೆ ಗೊತ್ತಿಲ್ಲ, ಅದು ಚಂದ್ರು ಸರ್ ಕರೆಸಿದ್ದು. ಇದು ಅಮೃತ ಮತ್ತೆ ನಾಗಭೂಷಣ್ ಇಬ್ರು ನಾನೇ ಆಕ್ಟ್ರಿ ಸರ್ನ ತುಂಬಾ ಫೋರ್ಸ್ ಮಾಡಿದ್ದಿಲ್ಲ ಸರ್ ಸೂಟ್ ಆಗ್ತಾರೆ ಅಂತ. ಯಾಕಂದ್ರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಮೃತಾಗಿ ಇದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಂದ್ರೆ ಲೋವರ್ ಮಿಡಲ್ ಕ್ಲಾಸ್ ಒಂದು ವೈಫ್ ಕ್ಯಾರೆಕ್ಟರ್. ಸೊ ನಂಗೆ ಅಮೃತ ಬಿಟ್ಟು ನಂಗೆ ಯಾರು ಕಾಣಲಿಲ್ಲ. ನೋಡುವಾಗ ತುಂಬಾ ನೀಟಾಗಿ ಸೂಟ್ ಆಗ್ತಾರೆ ಅಮೃತ ಅಂತ ಅನಿಸ್ತು ನನಗದು. ಪ್ಲಸ್ ಆಮೇಲೆ ನಾಗಭೂಷಣ್ ಅವ್ರ ಕ್ಯಾರೆಕ್ಟರ್ಲಿ ಒಂದು ಆ ಕ್ಯಾರೆಕ್ಟರ್ ತುಂಬಾ ಹ್ಯೂಮರ್ ಇತ್ತು. ಅಂದ್ರೆ ಹ್ಯೂಮರ್ ಇದೆ, ಸೀರಿಯಸ್ನೆಸ್ ಇದೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋಂಥ ಒಬ್ಬ ಆಕ್ಟರ್ ಬೇಕಿತ್ತು. ನನಗನ್ಸಂಗೆ ನಾಗಭೂಷಣ್ ಕಾಮಿಡಿ ಚೆನ್ನಾಗಿದೆ, ಇದು ವರ್ಕ್ ಆಗುತ್ತೆ. ಅವ್ರು ಇದ್ರೆ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ ಇರುತ್ತೆ. ಯಾಕಂದ್ರೆ ನಾನು ಜಾಸ್ತಿ ಎಂಟರ್ಟೈನ್ ಮಾಡಲ್ಲ, ಇಡೀ ಸಿನಿಮಾ ಜಾಸ್ತಿ ಎಂಟರ್ಟೈನ್ ಮಾಡೋದು ಬಂದು ನಾಗಭೂಷಣ್ ಕ್ಯಾರೆಕ್ಟರ್. ಸೊ ಅವರಿದ್ರೆ ಡೆಫಿನೆಟ್ಲಿ ಸಿನಿಮಾಗೆ ಒಂದು ಪ್ಲಸ್ ಅಂತ ಹೇಳಿದೆ. ಆಮೇಲೆ ಆಕ್ಚುಲಿ ಇಬ್ರು ಕ್ಯಾಸ್ಟ್ ಆದ್ಮೇಲೆ ಫಸ್ಟ್ ಡೇ ಶೂಟ್ ಆದ್ಮೇಲೆ ಡೈರೆಕ್ಟರ್ ಹೇಳಿದ್ರು, ಚಂದ್ರು ಸರ್ ಹೇಳಿದ್ರು, ಇಲ್ಲ ಸರ್ ನೀವು ಹೇಳಿದ ಕರೆಕ್ಟ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇದಾರೆ ಅಂತ ಹೇಳಿದ್ರು. ಡೈರೆಕ್ಟರ್ ಸರ್, ಮೈ ಕ್ವೆಶ್ಚನ್ ಇಸ್ ಟು ಯು ಹಿಯರ್. ಕನ್ನಡ ಏನಕ್ಕೆ ரொம்ப ಅರ್ಥಮಾಯಿದೆ. ನಿಮಗೆ ಕನ್ನಡ ಅರ್ಥ ಆಗಲ್ಲ ಕೇಳಿದೆ ಅಂದ್ರೆ ಈಗ ಪ್ರೇಕ್ಷಕರು ಥಿಯೇಟರ್ ಬಿಡೋ ಮುಂಚೆ ಯಾವ ರೀತಿ ಈ ಸಿನಿಮಾ ಅವರಿಗೆ ಕನೆಕ್ಟ್ ಆಗಬಹುದು? ஒரு அப்பா பையனுக்கான ஒரு ஃபீல் வந்து கனெக்ட் ஆகும். அது வந்து எல்லாம் எனக்கு அப்பா இருக்கிறாங்க, எல்லாத்துக்குமே அப்பா இருப்பாங்க. ஒவ்வொரு அப்பாவுமே ஒவ்வொரு விதமா இருப்பாங்கல்ல. ஒரு அப்பாவுக்கும் பையனுக்குமான பாண்டிங்கிறது ஃபீல் ஒன்னா இருக்கும், ஆனா அவங்க அப்ரோச் பண்றது தானே வேறையா இருக்கும். அது எப்படி சொல்றது, நீங்க எல்லாமே கேட்டுட்டே இருக்கிறீங்க. கிளைமேக்ஸ் வந்து பார்க்கும்போது எல்லாத்துக்குமே ஃபீல் ஆகும். அந்த ரெட் சைடுக்கும் அதுக்கும் சம்பந்தம் இருக்குதா இல்லையாங்கிறத விட ஒரு ஃபீல் இருக்கும், புதுசா இருக்கும். கண்டிப்பா வந்து இந்த அப்பா பையன் கதை வந்து புதுசா இருக்கும்னு நான் நம்புறேன். நான் பார்க்கல இந்த சினிமாலையுமே. ಚಂದ್ರು ಅವರೇ, ಇಲ್ಲಿ ಚಂದ್ರು, ನಮ್ಮ ಯಾವುದು ಕಾಂಜೀವರಂ ತುಂಬ ಹಾರ್ಟ್ ಟಚ್ ಆಗುವಂಥ ಒಂದು ಸಿನಿಮಾ. ಅಲ್ಲಿ ತುಂಬ ಅದ್ಭುತವಾದ ಅಭಿನಯ ಕೊಟ್ಟಿದ್ರು. ಇಲ್ಲಿ ಹೇಗೆ ಅನಿಸ್ತಿದೆ ನಿಮಗೆ? ಸರ್ ನಾನು ಹೇಳಿದಲ್ಲ, ನನಗೆ ಗೊತ್ತಾಗುತ್ತೆ ಸರ್, ಒಂದೊಂದು ಯಾವಾಗಲೂ ಫೀಲ್ ಗುಡ್ ಮೂವೀಸು ಎಲ್ರಿಗೂ ಇಷ್ಟ ಆಗೋದು ಒಂದು ಲೈನ್ ಇದ್ದಾಗ ಇಷ್ಟ ಆಗೋದು. ನನಗೆ ಅವ್ರು ಯಾರೋ ಗೊತ್ತಿಲ್ಲ ಸರ್, ಬಂದು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಒಂದು ಕತೆ ಹೇಳ್ತೀನಿ ಅಂತ ಹೇಳಿದಾಗ ನನಗೆ ಟಚ್ ಆಗಿ ಇಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಒಬ್ಬರ ಮೇಲೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನನಗೆ ಇಷ್ಟ ಆಗಿದೆ, ಇದು ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನನಗೆ ಇಷ್ಟ ಆದಮೇಲೆ ಇವ್ರ ಕತೆ ಹೇಳಿಸಿದೆ, ಅವ್ರು ಒಪ್ಕೊಂಡ್ರೆ ಮಾಡ್ತೀನಪ್ಪ ಅಂದೆ, ಅವ್ರಿಗೂ ಇಷ್ಟ ಆಗಿದೆ, ಅವ್ರ ವೈಫ್ಗೆ ಇಷ್ಟ ಆಗಿದೆ. ನಾಗಭೂಷಣ್ ಅವ್ರಿಗೆ ಹೇಳಿದೆ, ಖುಷಿಪಟ್ಟರು. ಸೊ ಸುಜ್ಞಾನ್ ಅವರು ಅಷ್ಟೇ ಸರ್, ಏನು ಸರ್ ಕತೆ ಅಂದರು. ನಮ್ಮ ಮಂಜು ಮಾಂಡವ್ಯ ಅವರು ಎಮೋಷನಲಿ ಸರ್ ಏನು ಸರ್ ಸಖತ್ತಾಗಿದ್ದಲ್ಲ ಏನಂದ್ರು. ಸೊ ಎಲ್ಲರೂ ಟೀಮ್ ವರ್ಕ್ ಥರ ಸಿನಿಮಾನ ಮಾಡಿದ್ದೀವಿ. ಖಂಡಿತವಾಗ್ಲೂ ಎಮೋಷನಲ್ಲಿ ನನಗೆ ಅನಿಸಿದೆ ಇದು ಎಲ್ರಿಗೂ ರೀಚ್ ಆಗುತ್ತೆ ಅಂತ. ಮಂಜು. ಕೃಷ್ಣ ಸರ್, ನಿಮಗೆ ಈ ಪ್ರಶ್ನೆ ಸರ್. ಈ ಕಡೆ ಸರ್, ಮೋಸಂಪಿನಿಂದ ಮುಪ್ಪಿನ ತನಕ ತುಂಬಾ ಚೆನ್ನಾಗಿ ಒಂದು ಕಂಟೆಂಟ್ ಹೇಳಿದ್ರೆ, ಅಂದ್ರೆ ತಂದೆ ಎಷ್ಟು ಅವಶ್ಯಕತೆ ಅಂತ ಅನ್ನೋದು. ಬಟ್ ನಿಮ್ಮ ಲೈಫಲ್ಲೂ ತುಂಬಾ ದೊಡ್ಡ ಸಾಥ್ ಅಂದ್ರೆ ನಿಮ್ಮ ತಂದೆಯವರು. ಯಾಕಂದ್ರೆ ಇಂಡಸ್ಟ್ರಿ ಆಗಲಿ ಅಥವಾ ನಿಮ್ಮ ಕೆರಿಯರ್ ಉದ್ದಕ್ಕೂ ಜೊತೆಯಾಗಿ ನಿಂತಿರೋರು. ಈ ಸಿನಿಮಾ ಮಾಡೋ ಒಂದಷ್ಟು ಫೀಲ್ ಇರುತ್ತಲ್ಲ ಸರ್, ಈ ಸಿನಿಮಾ ಒಂದು ಟ್ರಿಬ್ಯೂಟ್ ಆಗುತ್ತೆ ತಂದೆಗೆ, ನಿಮ್ಮ ತಂದೆಗೆ ಮತ್ತೆ ಎಲ್ಲಾ ತಂದೆಗೂ ಅನ್ನೋ ವಿಚಾರದಲ್ಲಿ. ಅಲ್ಲ, ಡೆಫಿನೆಟ್ಲಿ ಟ್ರಿಬ್ಯೂಟ್ ಆಗುತ್ತೆ. ಬಟ್ ಆಗ್ಲೇ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಅಂದ್ರೆ ಫೀಲ್ ಒಂದೇ ಇರುತ್ತೆ, ಬಟ್ ಅಪ್ರೋಚ್ ಮಾಡೋ ರೀತಿ ಬೇರೆ ಇರುತ್ತೆ. ಎಲ್ರಿಗೂ ತಂದೆ ಅಂದ್ರೆ ಇಷ್ಟ, ಬಟ್ ನಾವು ಈಗ ನಾನೊಂದು ಸ್ವಲ್ಪ ಮಾತಾಡಿದ್ರೆ ಕೆಲವರು ಜಾಸ್ತಿ ಮಾತಾಡೋದು, ಕೆಲವರು ಮಾತಾಡ್ಸಲ್ಲ.
ಬಟ್ ಮಾತಾಡದೇ ಇದ್ರು ಒಂದು ಫೀಲಲ್ಲಿ ಇರ್ತಾರೆ, ಒಂದೊಂದು ಗೌರವ ಕೊಡ್ತಾರೆ. ಸೊ ಆ ರೀತಿ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಅದು ಡೆಫಿನೆಟ್ಲಿ ಪ್ರತಿಯೊಬ್ಬರು ಫಾದರ್ಗೆ ಒಂದು ಟ್ರಿಬ್ಯೂಟ್, ಪ್ಲಸ್ ಅವರು ಏನೇನು ನಮ್ಮ ಲೈಫಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆಲ್ಲದಕ್ಕೊಂದು ರೆಸ್ಪೆಕ್ಟ್, ಎವ್ರಿಥಿಂಗ್ ಇದ್ದೇ ಇರುತ್ತೆ ಸಿನಿಮಾದಲ್ಲಿ. ಥಿಯೇಟರ್ ಅಂತೂ ನಿಜವಾಗ್ಲೂ ಖುಷಿ ಪಡ್ತೀವಿ. ಚಂದ್ರು ಸರ್, ಶಶಿ ಪ್ರಸಾದ್, ಇಲ್ಲಿ ಯಾವ್ದಾದ್ರು ಒಂದು ಸಂದರ್ಭ ಇರುತ್ತಲ್ಲ ಸರ್, ಸೀನ್ ಮಾಡುವಾಗ ನನ್ನ ತಂದೆಗೂ ಜೊತೆಗೂ ಈ ತರದೊಂದು ಯಾವ್ದೋ ಒಂದು ಸೀನ್ ಆಗಿತ್ತು, ಯಾವ್ದೋ ಒಂದು ದೃಶ್ಯ ಆಗಿತ್ತು ಅನ್ನೋ ತರ? ಇಲ್ಲ, ಆ ಥರದ್ದು ಯಾವುದೂ ಆಗಿಲ್ಲ ನನಗೆ. ಅದೇ ಹೇಳಿದ್ನಲ್ಲ, ಫೀಲ್ ಅದೇ ಇರುತ್ತೆ, ಬಟ್ ಅಪ್ರೋಚ್ ತುಂಬಾ ಬೇರೆ ಬೇರೆ ರೀತಿ ಇರುತ್ತೆ. ತುಂಬಾ ಇದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ನಡೆಯುವಂಥ ವಿಷಯಗಳು, ಅದ್ರ ಅಲ್ಲಿರುವಂಥ ಪ್ರಾಬ್ಲಮ್ಗಳು. ಸೊ ಆ ಥರ ಪ್ರಾಬ್ಲಮ್ಸ್ ನಾನು ಲೈಫಲ್ಲಿ ನಾನು ಫೇಸ್ ಮಾಡಿಲ್ಲ. ಸೊ ಅದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಅನುಭವ ನನಗೆ ಅದು. ಸರ್ ನಮಸ್ತೆ, ನನ್ನ ಪ್ರಶ್ನೆ ಬಂದ್ಬಿಟ್ಟು ಮಂಜು ಸರ್ಗೆ. ಸರ್ ಇಲ್ಲಿ ಸರ್, ಬಿಕಾಸ್ ಐ ಆಮ್ ಓನ್ಲಿ ಹಿಯರಿಂಗ್. ಸರ್ ನೀವು ಇಷ್ಟು ಕ್ವಶನ್ ಕೇಳಿದ್ರೆ 60-70 ಸೀನ್ ಇದೆ, 70 ಕ್ವಶನ್ ಹೇಳಿದ್ರೆ ಫಿಲ್ಮ್ ನೋಡ್ದಂಗೆ ಆಗ್ಬಿಡುತ್ತೆ. ಪ್ಲೀಸ್ ನೀವು ಸಿನಿಮಾ ನೋಡಿ ಸರ್, ಡೆಫಿನೆಟ್ಲಿ ಒಂದು ಒಳ್ಳೆ ಗುಡ್ ಸಿನಿಮಾ ನೋಡಿದ ಫೀಲ್ ಆಗೋದು. ಒಂದು ಕನ್ನಡದಿಂದ ಒಂದು ಒಳ್ಳೆ ಫೀಲ್ ಗುಡ್ ಮೂವಿ ನೋಡ್ತೀರಾ ಸರ್. ಆಮೇಲೆ ಸಾರಿ ಸರ್, ಎಲ್ಲರಿಗೂ ಒಂದು ವಿಚಾರ ಹೇಳಬೇಕು. ಒಂದು ಸಿನಿಮಾ ಅಂದರೆ ಅಷ್ಟು ಈಸಿಯಾಗಿ ಆಗಲ್ಲ. ನಮ್ಮ ನವೀನ್ ಅವರು ಕೂಡ ಡೈರೆಕ್ಷನ್ ಮಾಡಿದ್ದಾರೆ, ಇಷ್ಟೆಲ್ಲ ಕನಸು ಕಟ್ಕೊಂಡು ಸಿನಿಮಾ ಮಾಡ್ತಾರೆ, ಒಂದೊಂದು ಸ್ಟೆಪ್ ನೋಡಿದ್ದಾರೆ. ಒಂದು ಮೋಷನ್ ಪೋಸ್ಟರ್ ನೋಡ್ಬಿಟ್ವಿ, ಇದರಿಂದ ಒಂದು ಸೈನ್ಯ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು. ನಾನು ಕಬ್ಜಾದಲ್ಲೆಲ್ಲ ಬಿಡಿ ಸರ್, ನೀವು ಬಿಲೀವ್ ಆರ್ ನಾಟ್, ಕಬ್ಜಾ ನೋಡಿದ್ರು ಮಾತಾಡಿದ್ರೆ ಹೋದ್ರು. ನಮ್ಮ ಟೀಮ್ ಇದ್ರು ಸರ್, ಒಂದೊಂದು BP ಟ್ಯಾಬ್ಲೆಟ್ನ ಜೋಪಲ್ಲಿ ಇಟ್ಕೊಂಡಿದ್ವಿ, ನಿದ್ದಾಗ 2 ಅವರೇ ಮಾಡಿರೋದು. ಒಂದು ಕಂಟೆಂಟ್ ತರಬೇಕಾದ್ರೆ ಒಂದು ಪ್ಯಾಷನ್ ಟೀಮ್ ಹೆಂಗೆ ಕೆಲಸ ವೆಪನ್ ಥರ ಮಾಡ್ತೀವಿ. ಸೊ ನಾವು ಇಲ್ಲಿ ಅಷ್ಟೇ, ಮೋಷನ್ ಪೋಸ್ಟ್ ಮ್ಯೂಸಿಕ್ ಚೆನ್ನಾಗಿಲ್ಲ, ಅವ್ರಿಗೆ ಇದು ಒಂದು ಲೈವ್ಗಳಾಗಿಸಿ, ಚೆನ್ನೈಯಲ್ಲಿ ಹೋಗಿ ಲೈವ್ ಆಗಿಸಿ, ಇಷ್ಟೆಲ್ಲ ಮಾಡೋದು ಒಂದು ಟೀಮ್. ನಾನೊಬ್ಬ ಅಲ್ಲ, ಡೈರೆಕ್ಟರ್ ಒಬ್ಬ ಅಲ್ಲ, ಆ್ಯಕ್ಟರ್ಗಳು ವರ್ಕ್ ಮಾಡಿದ್ಮೇಲೆ ಅದರಿಂದ ಬಿಹೈಂಡ್ ಒಂದು ಟೀಮ್ ಇರುತ್ತೆ. ಅಂತ ಒಂದು ಟೀಮಲ್ಲಿ ನನ್ನ ಟೀಮಲ್ಲಿ ಒಬ್ಬ ಸೇನಾಧಿಪತಿ ಇದ್ದಾರೆ, ಮಂಜು ಬಂದಿರಿ ಸರ್. ಇವರೆಲ್ಲ ಸರ್, ಮಂಜು ಅಂತ ನನ್ನ ಕಬ್ಜಾಗೂ ಕೋ ಡೈರೆಕ್ಟ್ರು, MLA ಅಂತ ಒಂದು ಸಿನಿಮಾ ಮಾಡಿದ್ರು. ಅದಾದ್ಮೇಲೆ ಅಷ್ಟು ದೊಡ್ಡ ಮನುಷ್ಯ ಅಂದ್ರೆ ನಮ್ಗೆ ಬಂದು, ಅಣ್ಣ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಂದು ಕಬ್ಜಾಗೆ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ರು. ಇದನ್ನ ಒಂದು ದೊಡ್ಡ ಭವಿಷ್ಯ ಇದೆ ಸರ್. ನಾನೇ ಹೇಳಿದ್ದೀನಿ, ನಾನೇ ನಿನ್ನ ಡೈರೆಕ್ಟರ್ ಮಾಡ್ತೀನಿ ಮಂಜು ಅಂತ ಪ್ರಾಮಿಸ್ ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ಕನ್ನಡದ ಪ್ರತಿಭೆ ಹಂಗಂತ ಮಂಜುನ್ ಡೈರೆಕ್ಟರ್ ಮಾಡಿಲ್ಲ ಅಂತಲ್ಲ, ಅಣ್ಣ ನಾನು ಇನ್ನೂ ಸ್ವಲ್ಪ ಕಲ್ತು ಮಾಡ್ತೀನಿ ಹಿರಿಯಣ್ಣ ಅಂತ. ಮ್ಯಾಕ್ಸ್ ಕೋ ಡೈರೆಕ್ಟರ್, ಈಗ ಕಬ್ಜಾ ಕೋ ಡೈರೆಕ್ಟ್ರು, ಅಣ್ಣ ನಿಮ್ಮ ಹತ್ರ ಕಲಿತೆ ಮ್ಯಾಕ್ಸ್ ಕರೆದ್ರು, ನಾನು ಮ್ಯಾಕ್ಸ್ ಕೋ ಡೈರೆಕ್ಟ್ರು ಅಂದ್ರು. ಹಂಗಂತ ನಾನು ರಾಜಮೋಹನ್ ಅವರಿಗೆ ಕತೆಗೋಸ್ಕರ ಕೊಟ್ಟೆ. ಸೊ ಇಲ್ಲಿ ಏನು ಹೇಳಕ್ ಬಂದೆ ಅಂದ್ರೆ, ನಮ್ಮ ಮಂಜು ಈ ಚಿತ್ರಕ್ಕೆ ಫಾದರ್ಗೂ ಅಷ್ಟೇ ಇಮಿಡಿಯೇಟ್ ಆಗಿ ಬಂದು ಮ್ಯಾಕ್ಸ್ ಇಂದ ಬಂದು, ಅಣ್ಣ ಬೇಗ ಮುಗಿಸೋಣ ಅಂತ ಹೇಳಿ ನಿಂತ್ಕೊಂಡು ಒಂದು 5-6 ಜನ ನಮ್ಮ ಟೀಮ್ ಹುಡುಗರಿಗೆಲ್ಲ, ಭರತ್, ಮನೀಶ್ ಬನ್ನಿ, ಇವರೆಲ್ಲರೂ ಸರ್ ಬನ್ನಿ, ನಮ್ಮ ಡೈರೆಕ್ಷನ್ ಟೀಮ್ ಹುಡುಗರು ಬನ್ನಿ ಸರ್. ನೀವು ನಂಬಲ್ಲ, ರಾತ್ರಿ ಎಲ್ಲ ಆಫೀಸಲ್ಲೇ ಮಲಗಿ ನಿಂತು, ಚಿಕ್ಕ ಪಿಕ್ಚರ್ ಆದ್ರೂ ಕೂಡ, ಅಣ್ಣ ಪೋಸ್ಟರ್ ಇಲ್ಲೊಂಚೂರು ಏನೋ ಕರೆಕ್ಷನ್ ಇದೆ, ಸೆಂಟ್ರಲ್ ಇರ್ಬೇಕು ನೇಮು, ಅಲ್ಲಿ ಆನಂದ್ ಪಂಡಿತ್ ಇರಬೇಕು, ಇವ್ರು ಇರ್ಬೇಕು. ಎಷ್ಟು ಡೆಡಿಕೇಟ್ ಮಾಡ್ತಾರೆ ಅಂದ್ರೆ ಸರ್, ಇದು ಬರೀ ಫಾದರ್ ಆಗಲಿ ಆರ್ಟಿಸ್ಟ್ ಸಿನಿಮಾ ನಾನು ಒಬ್ಬೊಂದಲ್ಲ, ಅಥವಾ ಇದಲ್ಲ, ಟೀಮ್ ವರ್ಕ್ ಸರ್. ನಮ್ಮ ಭರತ್ ಅಸಿಸ್ಟೆಂಟ್ ಡೈರೆಕ್ಟ್ರು ನೆನ್ನೆಲ್ಲ ನಿದ್ದೆ ಮಾಡಿಲ್ಲ, ಮೊನ್ನೆಲ್ಲ ನಿದ್ದೆ ಮಾಡಿದ್ರು. ಒಂದು ಚಿಕ್ಕ ಮ್ಯೂಸಿಕ್ಗೆ ಮಂಜು, ಅಣ್ಣ ಲೈವ್ ಆಗದೆ ಬಿಡಲೇಬಾರ್ದಣ್ಣ ಅಂತೇಳಿ ಚೆನ್ನೈಗೆ ಹೋಗಿ ಲೈವ್ ಇಡೀ ಟೀಮ್ನ ಕರೆಸಿ ಮಾಡೋಣ ಅಂತೇಳಿ ಮ್ಯೂಸಿಕ್ ಮಾಡಿಸ್ಕೊಂಡು, ಶಂಕರ್ ಅವನು ಡಿಸೈನ್ ತರಿಸ್ಕೊಂಡು, ಮೌನೇಶ ಅಂದ್ರೆ ನಾನು ಏನು ಹೇಳಕ್ ಕೊಟ್ಟೆ ಅಂದ್ರೆ ಸರ್, ಸುಮ್ಮನೆ ನೋಡ್ತೀವಿ, ಚೆನ್ನಾಗಿದೆ ಅಂತೀವಿ, ಚೆನ್ನಾಗಿಲ್ಲ ಅಂತೀವಿ, ಒಂದು ಕಮೆಂಟ್ ಹಾಕ್ತೀವಿ, ಎಲ್ಲ ಓಕೆ, ಎಲ್ಲ ರೈಟ್ಸು ಇದೆ. ಅದರಿಂದ ಇವ್ರದ್ದು ಗೊತ್ತಾಗಬೇಕು ಅಂತ ಕರೆದೆ. ಮಂಜು ಇವತ್ತೇನು ಮೋಷನ್ ಪೋಸ್ಟ್ ನೋಡಿದೆ ಸರ್, ಅದಕ್ಕೆ ಮೈನ್ ಪಿಲ್ಲರ್ ನನಗೆ ನಮ್ಮ ಮಂಜು ಎಫರ್ಟ್ ಸರ್. ಥ್ಯಾಂಕ್ ಯು ಮಂಜು. ಒಂದು ಒಳ್ಳೆ ಫೀಲ್ ಗುಡ್ ಮೋಷನ್ ಪೋಸ್ಟ್ಗೆ ಎಫರ್ಟ್ ಮಂಜುದು, ಡೇ ಅಂಡ್ ನೈಟ್. ಥ್ಯಾಂಕ್ ಯು ಸರ್. ಸರ್ ನನ್ನ ಪ್ರಶ್ನೆ ಅರ್ಧಕ್ಕೆ ನಿಲ್ತು ಸರ್. ಇಲ್ಲಿ ಸಿನಿಮಾಗಳು ನೋಡ್ಕೊಂಡು ಬಂದಿದ್ವಿ, ನೀವು ಒಬ್ರು ಡೈರೆಕ್ಟ್ರು. ಸೊ ಈ ಸ್ಟೇಜ್ ಮೇಲೆ ಸುಮಾರು ಜನ ಡೈರೆಕ್ಟರ್ಗಳಿದ್ದಾರೆ, ಮೋಸ್ಟ್ಲಿ ಇದು ಡೈರೆಕ್ಟರ್ ಸಿನಿಮಾ ಅಂತ ಹೇಳ್ಬೋದು. ಸೊ ನನ್ನ ಪ್ರಶ್ನೆ ನಿಮ್ಗೆ ಏನಂದ್ರೆ ಸರ್, ಇದುವರೆಗೂ ಮಾಸ್ ಡೈಲಾಗ್ಗಳನ್ನ ತುಂಬಾ ಚೆನ್ನಾಗಿ ಬರ್ಕೊಂಡು ಬಂದಿದ್ದೀರಾ ನೀವು. ಈ ಟೈಟ್ಲ್ ನೋಡಿದ್ರೆ, ಈ ಮೋಷನ್ ಪೋಸ್ಟರ್ ನೋಡಿದ್ರೆ ತುಂಬಾ ಎಮೋಷನಲ್ ಇದೆ ಅಂತ ಅನಿಸ್ತದೆ. ಸೊ ನೀವು ಯಾವ ತರ ತಯಾರಿ ಮಾಡ್ಕೊಂಡ್ರಿ ಈ ತರ ಈ ಸಿನಿಮಾಗೆ ಡೈಲಾಗ್ ಬರೆಯಕ್ಕೆ ಅಂತ ಕೇಳ್ಬೋದಾ? ಈ ಸಿನಿಮಾಗೆ ನನಗೆ 3 ಪೇಮೆಂಟ್ ಕೊಟ್ಟಿದ್ದಾರೆ. ಸರಿ ಆಯ್ತಾ, ಬೇರೆಯವ್ರಿಗೆ ಗೊತ್ತಿಲ್ಲ ನನಗೆ. ಈ ಸಿನಿಮಾಗೆ ನಾನು 3 ಪೇಮೆಂಟ್ ತೊಗೊಂಡಿದ್ದೀನಿ. ಅದು ಚಂದ್ರು ಅವರ ಪ್ಯಾಷನ್. ನಾನು 1 ವರ್ಷ ಬರೆದೆ, ಇನ್ನು ಮತ್ತೆ ಇಂಪ್ರೂವೈಸ್ ಮಾಡಿ ಸ್ಕ್ರೀನ್ ಪೇ ತೊಗೊಬಂದರು, 2nd ಪೇಮೆಂಟ್ ಅಂದೆ, ಅದನ್ನು ಕೊಟ್ಟಿದ್ದಾರೆ. ಮತ್ತೆ ಇಂಪ್ರೂವೈಸ್ ಮಾಡಿ ತೊಗೊಬಂದರು, 3ನೇ ಪೇಮೆಂಟ್ ಆಗುತ್ತೆ ಅಂದರೆ ಅದನ್ನು ಕೊಟ್ಟಿದ್ದಾರೆ. ಸೊ ಅದು ಅವರ ಒಂದು ಇಲ್ಲ ಸರ್, ಮೇಲೆ ಪ್ರೀತಿ ತೋರಿಸುತ್ತೆ. ನಮ್ಮ ಮಂಜೂರ್ ಬಗ್ಗೆ ಹೇಳಿದ್ದೆ ಹೇಳ್ತೀನಿ, ಸಾರಿ ಸರ್. 2ನೇ ವರ್ಷ ಸ್ವಲ್ಪ ಚೇಂಜ್ ಆಗಿದೆ, ಎಲ್ಲ ಬರೀ ಸರ್ ಪೇಮೆಂಟ್ ಆಗುತ್ತೆ ಅಂದ್ರೆ. ಸರ್ ನಾನು ಸಿನಿಮಾ ಮಾಡ್ತಾರೆ, ನಿಮ್ಮ ಪೇಮೆಂಟ್ಗೆ ಎದುರ್ಕೊಳ್ಳೋಕ್ಕಲ್ಲ ಸರ್. ಜನ ನನ್ನ ಬೈಬಾರ್ದು ಮಂಜು ಸರ್, ನಿಮ್ಮ ಅಭಿಮಾನಿ ಕೂಡ. ನೀವು ಎಂತ ಡೈಲಾಗ್ ಬರೀತೀರಾ ಅಣ್ತಮ್ಮ ಎಲ್ಲ ಇರೋದು, ಹಂಗೆ ಜನಕ್ಕೆ ಇಷ್ಟ ಆಗ್ಬೇಕು. ಕ್ಲಾಸಿಕಲ್ಲಿ ಬರೀನಿ ಸರ್, 2ನೇ ಪೇಮೆಂಟು ಕೊಡ್ತೀನಿ ಅಂದೆ, ಕೊಟ್ಟಿದ್ದೀನಿ ಕೂಡ ಸರ್. ಕೊಟ್ಟಿದ್ದಾರೆ ಎಲ್ಲರಿಗೂ. ಅದನ್ನ ಹೇಳ್ತಾ ಇದ್ದೀನಲ್ಲ, ಅವರ ಪ್ಯಾಷನೇಟ್ ಅದು. ಯಾಕಂದ್ರೆ ಸಿನಿಮಾ ಹೇಗೆ ಬರಬೇಕು, ಚೆನ್ನಾಗಿ ಬರಬೇಕು ಅನ್ನೋದು ಒಂದು ನಿಂತ್ಕೊಂಡು ಜೊತೆಲಿ ಕೊನೆ ತನಕ ಮಾಡೋದಿದೆಯಲ್ಲ,
ಅದು ಅವ್ರ ಪ್ಯಾಷನ್. ನಿಜವಾಗ್ ಸಿನಿಮಾ ಮೇಲೆ ಅವ್ರಿಗಿರೋ ಪ್ರೀತಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಹಾಗೆ 3 ವರ್ಷ ಬರೆದಿದ್ದೀನಿ. ಸೊ ಆ ಡೈಲಾಗ್ ಹೇಗೆ ಬರಬೇಕು, ನೀವು ಹೇಳಿದ್ರಿ ಎಮೋಷನ್ಸ್ ಬರ್ದಿದ್ದೀರಾ ಅಂತ. ಖಂಡಿತ ಎಮೋಷನ್ಸ್ ಎಲ್ಲ ಬರೆದಾಗಿದೆ ನಾನು. ಸವಾರಿ ಸಿನಿಮಾ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಸಿನಿಮಾಗಳ ಸುಮಾರು ಸಿನಿಮಾ ಬರ್ದಿದ್ದೀನಿ. ಸೊ ಎಮೋಷನ್ಸು ಹೇಳ ಮಾಡಿದ್ದೀನಿ, ಪಂಚಿಂಗ್ ಇದೆ, ಕಾಮಿಡಿನೂ ಇದೆ. ಸೊ ನಮ್ಮ ನಾಗಭೂಷಣ್ ಅವರು ಇರ್ಬೋದು, ಮತ್ತು ಡಾಲಿ ಕೃಷ್ಣ ಅವರು ಇರ್ಬೋದು, ಎಲ್ಲ ಕಾಮಿಡಿಯಲ್ಲಿ ಒಳ್ಳೆ ಪಂಚ್ ಇರುವಂಥ ಆ್ಯಕ್ಟರ್ಗಳು ಇರಲ್ಲ. ಸೊ ನಾವು ಡೈಲಾಗ್ ಬರೆಯೋದು ಮುಖ್ಯ ಅಲ್ಲ, ಅದನ್ನು ಯಾವ ರೀತಿ ಸ್ಕ್ರೀನ್ ಮೇಲೆ ಪಂಚ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಡೈಲಾಗ್ ವಿಚಾರದಲ್ಲಿ ತುಂಬ ಅದ್ಭುತವಾಗಿರುತ್ತೆ. ಇನ್ನು ಪ್ರಕಾಶ್ ರೈ ಅವರು ಮಾಡಿದ್ದಾರೆ, ಅವರ ಒಂದು ಪಾತ್ರ ಇರ್ಬೋದು, ಎಲ್ಲವೂ ಕೂಡ ನಮ್ಮ ಹೀರೋನವ್ರ ಪಾತ್ರ ಇರ್ಬೋದು, ಪ್ರತಿಯೊಂದು ಪಾತ್ರಗಳು ಅದ್ಭುತವಾಗಿದೆ. ಸೊ ನನಗೂ ಡೈಲಾಗ್ ಬರೀಕ್ಕೆ ತುಂಬ ಖುಷಿ ಆಗಿದೆ. ಥ್ಯಾಂಕ್ ಯು. ನಿಮಗೇನೆ ಈಗ ಡೈಲಾಗ್ ಟ್ರೆಂಡ್ಗಳು ಬದಲಾಗಿದೆ. ಆ ಮಡಿವಂತಿಕೆ ಹೊರಟೋಗಿದೆ. ಇವತ್ತು ಎಲ್ಲ ಥರ ಸಿಂಗಲ್ ಲ್ಯಾಂಗ್ವೇಜು ಎಲ್ಲ ಥರ ಬರ್ತಿದೆ. ತುಂಬ ವರ್ಷದ ನಂತರ ಮತ್ತೆ ಕಾಣಿಸ್ಕೊತಾ ಇದೆ. ಇದು ಎಷ್ಟು ಟಚ್ ಆಯಿತು, ಮತ್ತು ಡೈಲಾಗ್ ಬಗ್ಗೆ ಎಷ್ಟು ಒಂದು ಅಪ್ಡೇಟ್ ಆಗಿದ್ದೀರಾ? ಮಡಿವಂತಿಕೆ ಅದು ಯಾವಾಗಲೂ ನಾವು ಬರ್ತೀವಿ ಸರ್. ಅವಾಗೆಲ್ಲ ಮಠ ಸಿನಿಮಾದಿಂದನೇ ಮಡಿವಂತಿಕೆ ಎಲ್ಲ ಹೋಗಿದೆ. ಅವಾಗ ಎಲ್ಲ ಆ ಥರ ಎಲ್ಲ ಮಾಡಿದ್ವಿ, ಬರ್ದಿದ್ದೀವಲ್ಲ. ರೋಡಿಸಮ್ ಸಿನಿಮಾಗಳು ಬರೀಬೇಕಾದ್ರೆ ಯಾವ ಮಡಿವಂತಿಕೆನೂ ಇಟ್ಕೊಂಡಿಲ್ಲ. ಸೊ ಆಮೇಲೆ ಬೇರೆ ಥರ ರಾಜವಲ್ಲಿ ಇರ್ಬೋದು ಎಲ್ಲನೂ ಬರ್ಕೊಂಡೋದಾಗ ಮಡಿವಂತಿಕೆ ಪ್ರಶ್ನೆ ಬರಲ್ಲ. ಆ ಸಿನಿಮಾ ಕತೆಗೆ ಏನು ಕೇಳುತ್ತೆ, ಆಮೇಲೆ ಆ ನೇಟಿವಿಟಿ ಹೇಗಿರುತ್ತೆ, ಅಲ್ಲಿ ಯಾವ ಲ್ಯಾಂಗ್ವೇಜ್ ಬಳಸ್ಬೋದು ನಾವು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಆ ರೀತಿ ಒಂದು ಸಿಚುವೇಶನ್ ಇಲ್ಲ. ಆಮೇಲೆ ಆ ರೀತಿ ಒಂದು ಮಡಿವಂತಿಗಿಂತ ಹೆಚ್ಚಾಗಿ ಒಂದು ಕಂಟೆಂಟ್, ಏನೋ ಒಂದು ಫಾದರ್ ಸೆಂಟಿಮೆಂಟ್, ಅಪ್ಪ ಮಗನ ಮಧ್ಯೆ ನಡೀತಾ ಇರೋ ಒಂದು ಕಥೆ ಆಗಿರೋದ್ರಿಂದ ಅಲ್ಲಿಗೆ ಬೇಕಾದ ಒಂದು ಸಂಭಾಷಣೆನ ನಾನು ಬರೀ ಟ್ರೈ ಮಾಡಿದ್ದೀನಿ. ಸೊ ಇದು ಮಡಿವಂತಿಗಿಂತ ಹೆಚ್ಚಾಗಿ ಒಂದು ಒಳ್ಳೆ ಸಂಭಾಷಣೆ ಇರೋ ಸಿನಿಮಾ ಅಂತ ಹೇಳ್ಬೋದು. ಚಂದ್ರು ಸರ್ ನಮಸ್ತೆ. ಕಾರ್ತಿಕ್ ಪ್ರಜಾ ಟಿವಿಯಿಂದ. ವ್ಯಾಸ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ಟೀಕೆಗಳನ್ನ ಫೇಸ್ ಮಾಡೋ ಬಗೆ ಹೇಗೆ ಸರ್? ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ, ಮಗನೇ ಬೈಯೋರನ್ನ ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಅನ್ಕೊಳ್ಳೋ ಅಂತ. ಬೈದಾಗ್ಲೇ ಸರ್ ನಾನು 5 ಸಿನಿಮಾ ಮಾಡಿದ್ದು. ಬೈದೇ ಹೋಗಿದ್ರಿ ಇನ್ನೊಂದು ಸಿನಿಮಾ ಮಾಡಿ ಮನೇಲಿ ಮಲಗಿರ್ತಿದ್ದೆ. ಬೈದಿದ ತಕ್ಷಣ ಚಂದ್ರು ಸಾಕಾಗ್ತಿಲ್ಲ, ನೀನು ಕಬ್ಜಾಗ ಏನೋ ಅಂದ್ರಲ್ಲ ಮಗನೇ, ಮಾಡೋ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅಂತ ಮಾಡ್ತಿದ್ದೀನಿ ಸರ್. ಈಗ 5 ಸಿನಿಮಾ ಮಾಡ್ತಿದ್ದೀನಿ, ಅದ್ರ ಮೇಲೆ ನೆಕ್ಸ್ಟ್ ಅನೌನ್ಸ್ ಮಾಡ್ತೀನಿ ನೋಡಿ ಸರ್. ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ಬೈದಾಗ ನಮಗೆ ಬುದ್ಧಿ ಹೇಳ್ದಂಗೆ ಆಗುತ್ತೆ. ಸೊ ಕಮೆಂಟ್ಗಳನ್ನ ನನ್ನ ಜೀವನದಲ್ಲಿ ನಾನು ನೋಡಲ್ಲ. ಬಟ್ ನನಗೆ ನಿಮ್ಮಂಥವ್ರು ಹೇಳಿದಾಗ ಓದಿದಾಗ ಓಕೆ ತಪ್ಪಾಗಿದ್ದಾಗ ನನಗೆ ಅನಿಸುತ್ತೆ ಸರ್. ಸೆನ್ಸ್ ಇದೆ ನನಗೆ, ಭಾಳ ಚಕ್ರಗಳು ಚೆನ್ನಾಗಿ ಓಪನ್ ಆಗಿದೆ. ಓ ತಪ್ಪು ಮಾಡಿದ್ಯಾ, ಇದನ್ನು ತಿದ್ಕೋ, ಇದು ಸರಿ ಮಾಡ್ಕೋ, ಮುಂದಕ್ಕೆ ಹೋಗು, ಹೀಗೆ ಹೋಗ್ತಾ ಇರ್ತೀನಿ ಸರ್. ಆನಂದ್ ಪಂಡಿತ್ ಅನ್ನೋರು ನಾನು ಕೊಲಾಬರೇಷನ್ ಆಗ್ತಾರೆ ಅಂದರೆ ಎಷ್ಟೋ ಜನ ಮೀಟ್ ಮಾಡೋಕ್ಕೂ ಆಗಲ್ಲ, ನೀವು ರಿಲೀಸ್ ಇರಲಿ. ಇವತ್ತು ನನಗೆ ಬ್ಲೆಸ್ ಮಾಡಿ ಹಿಂದಿಗೆ ರೆಡಿ ಇದ್ದಾರೆ. ನನ್ನ ಕೊಲಾಬರೇಷನ್ ಟೀಮ್ ಹಂಗಿದೆ ಅಂದರೆ ಇದೆಲ್ಲ ಆಗಿದ್ದು ಯಾವುದರಿಂದ ಹೇಳಿ? ಒಂದು ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಸಿನಿಮಾ ಬಂದಾಗ ಮಾಡಬೇಕು ಅಂದ್ಕೊಂಡೆ ಸರ್. ಎಷ್ಟು ಜನ ಅನ್ಕೊಂಡ್ರಿ ಇಂಡಸ್ಟ್ರಿ ಬೆಳೆಯುತ್ತೆ ಅಲ್ವಾ? ನನಗೂ ಅನ್ನಿಸ್ತು, ಮಾಡಿದೆ ಸರ್. ರಿಸಲ್ಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು, ನನ್ನ ದೇವ್ರು ಚೆನ್ನಾಗಿಟ್ಟಿದ್ದಾನೆ. ನನ್ನ ದೇವ್ರ ಥರ ಇದ್ದಾರೆ, ದೊಡ್ಡ ದೊಡ್ಡವರು ಇದ್ದಾರೆ, ಅವ್ರ ಜೊತೆ ಸಂಬಂಧಗಳು ಚೆನ್ನಾಗಿದ್ದಾವೆ. ಸಂಬಂಧಗಳು ಚೆನ್ನಾಗಿಟ್ಕೊಂಡೆಲ್ಲ ಸರ್ ಜೀವನ ಚೆನ್ನಾಗಿರೋದು. ನಮ್ಮ ಸಾಹೇಬರು ಮಂಜುನಾಥ್ ಹೆಗಡೆ ಸಾಹೇಬರು ಅವ್ರು ಎಲ್ಲಿ ಬರಲ್ಲ ಸರ್, ಅವರೆಲ್ಲ ನನಗೆ ಹಿಂದೆ ಇದ್ದಾರೆ. ಬಿಕಾಸ್ ನಾನು ಉಳಿಸ್ಕೊಂಡ್ ಬಂದಿದ್ದೀನಿ. ಈಗ ನಮ್ಮ ನಾಗಭೂಷಣ್ ಅವ್ರು ಇರ್ಬೋದು, ನಮ್ಮ ಕೃಷ್ಣ ಅವ್ರು ಇರ್ಬೋದು, ನಾನು ಯಾವಾಗಲೂ ಗುಡ್ ಹ್ಯೂಮನ್ ಬೀಯಿಂಗ್ ಆಗಿ ಅವ್ರ ಜೊತೆ ಚೆನ್ನಾಗಿರ್ತೀನಿ. ದುಡ್ಡಲ್ಲಿ ಅಳಿಯೋಕ್ಕಾಗಲ್ಲ ಸರ್, ನಮ್ಮ ಕ್ಯಾರೆಕ್ಟ್ರಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಅಳಿಯೋದು. ಸೊ ನನಗೆ ನನ್ನ ತಂದೆ ಬೈದವ್ರ ಬಗ್ಗೆ ಕೋಪ ಮಾಡ್ಕೋಬೇಡ, ಬೈದಾಗ ಅದನ್ನ ಇನ್ನೂ ಸ್ವಲ್ಪ ತಿದ್ದುಕೊಂಡು ನೆಕ್ಸ್ಟ್ ಲೆವೆಲ್ಗೆ ಬಿಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಯಾರ ಬಗ್ಗೆ ಕಮೆಂಟ್ ಮಾಡ್ತಾರೆ ಗೊತ್ತಾ ಸರ್? ಬೆಳೀತಾರೋನ್ ಬಗ್ಗೆ ಕಮೆಂಟ್ ಮಾಡ್ತಾರೆ, ಮನೇಲಿ ಮಲಗಿರೋನ್ ಬಗ್ಗೆ ಏನು ಮಾಡ್ತಾರೆ ಅಲ್ವಾ ಸರ್? ಹಾಗಾಗಿ ಅದನ್ನು ಪಾಸಿಟಿವ್ ಆಗಿ ತಗೋತೀನಿ. ಸಿನಿಮಾ ಮಾಡೋಣ ಸರ್, ಏನು ಮಾಡಿದ್ರು ಕನ್ನಡ ಇಂಡಸ್ಟ್ರಿ, ದೇವ್ರು ಎಲ್ಲಿವರೆಗೂ ಅವಕಾಶ ಕೊಡ್ತಾನೋ ಅಲ್ಲಿವರೆಗೂ ಚೆನ್ನಾಗಿ ಮಾಡೋಣ. ಯಾವಾಗ ಬೇಡ ಅಂತ ಹೇಳ್ತಾನೋ ಆವಾಗ ಮನೆಗೆ ಹೋಗೋಣ. ನಾವು ರೈತರ ಮಕ್ಕಳು, ಅವಾಗೂ ತಲೆ ಕೆಡಿಸ್ಕೊಳ್ಳೋದು, ಜಮೀನಿದೆ, ಕೆಲಸ ಮಾಡೋಣ, ಅದಕ್ಕೂ ರೆಡಿ ಇದೀವಿ. ಅಮ್ಮ ಹಠ ಬಂತು, ನಿಜ ನೀವು ಹೇಳಿದ್ದು. ಯಾವಾಗ ಬಂತು ಗೊತ್ತಮ್ಮ? 2002 ಫೆಬ್ರವರಿ 14ನೇ ತಾರೀಕು ನಾನು ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಪ್ಲಾಟ್ಫಾರ್ಮಲ್ಲಿ ಮಲ್ಕೊಂಡಲ್ಲ, ಅವತ್ತು ಹಠ ಬಂತು. ಅವತ್ತೇ ಭಯ ಆಗಿಲ್ಲ ನಮ್ಗೆ. ಇಲ್ಲಿ ಯಾರು ನೆಂಟರು, ನಮ್ಮ ಮನೆ ಯಾವುದು ಅಂತ ಮೆಜೆಸ್ಟಿಕ್ ಪ್ಲಾಟ್ಫಾರ್ಮಲ್ಲಿ ಮಲಗಿದಾಗ ಯಾರು ಇಲ್ಲ, 100-150 ರೂಪಾಯಿ ಕಾಸಿತ್ತು. ಅವತ್ತೇ ಭಯ ಆಗಿಲ್ಲ. ಕಬ್ಜಾ ಅಂತ ಸಿನಿಮಾ ಮಾಡಿ 100 ಕೋಟಿ ಮೇಲೆ ಬಿಸ್ನೆಸ್ ಮಾಡಿ ಎಂಟೈರ್ ಪ್ಯಾನ್ ಇಂಡಿಯಾ, ಮತ್ತೆ ನಮ್ಮ ಸಾಹೇಬರು, ಮಿನಿಸ್ಟರ್ ಸಾಹೇಬರು, ನಮ್ಮ ಇಂಥವ್ರು ಎಲ್ಲ ನನ್ನ ಜೊತೆಗಿದ್ದಾಗ ನನಗೆ ಯಾವ್ದಮ್ಮ ಭಯ? ಇನ್ನು 5 ಸಿನಿಮಾ ಅಲ್ಲ 50 ಸಿನಿಮಾ ಮಾಡ್ತೀನಿ ಸುದೀಪ್ ಸರ್ ಹೇಳಿದ್ಮೇಲೆ. ಸುದೀಪ್ ಸರ್ ಹತ್ರ ಯಾವಾಗ ಹೋದ್ರು ನನಗೆ ಬಾಚಿನ ಅಂತಾರೆ, ಉಪ್ಪಿ ಸರ್ ಹತ್ರ ಯಾವಾಗ ಹೋದ್ರು ನನ್ನ ಬಾ ನೀನು ಯಾವಾಗ ನನ್ ಕೇಳ್ಬಿಡ ಅನೌನ್ಸ್ ಮಾಡು ಅಂತಾರೆ. ಪ್ರೇಮ್ ಅವ್ರು ಇರ್ಬೋದು, ನನಗೆ ಸಿನಿಮಾ ಮಾಡಿರೋ ಎಲ್ಲರೂ ಅವ್ರ ಶಕ್ತಿ ಇದೆ. ಯಾರೋ ಕೆಲವರು ಇರ್ತಾರಲ್ಲಮ್ಮ. ಈಗ ಅಮ್ಮ ಈ ವಿಚಾರದಲ್ಲಿ ನಾನು ನಿಮ್ಗೆ ಹೇಳು ಅಂದ್ರೆ ಹೇಳ್ತೀನಿ, ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ. ಪ್ಯಾನ್ ಇಂಡಿಯಾ ಅಂದ್ರೆ ನಮ್ದೇ ಇಂಡಿಯಾ, ಕಂಡೋರ್ ಇಂಡಿಯಾ ಅಲ್ಲ, ನಮ್ದೇ ಇಂಡಿಯಾ. ಕನ್ನಡದ ಚಿತ್ರವನ್ನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಗೊಳ್ಳೋದಾಗ ಅಮ್ಮ, ಈಗ ಕನ್ನಡ ಸಿನಿಮಾ ಮಾಡ್ತೀನಿ ನಾನು, ಚಿಕ್ಕ ಪಿಕ್ಚರೇ ಅನ್ಕೊಳ್ಳಿ,
ಒಂದು 300 ಥಿಯೇಟರ್ ಹಾಕೊಂಡ್ಬಿಟ್ಟು ನನ್ನ ಮನೇಲಿ ಇದ್ರೆ ಸಾಕ? ಇದೇ ಪಿಕ್ಚರ್ನ ನಮ್ದು ಒಂದಿದೆ ಅಂತ ಹೇಳಿ 3000 ಥಿಯೇಟರ್ ಹಾಕಿದ್ರೆ ಎನಿ ಪ್ರಾಬ್ಲಮ್ ಅಮ್ಮ? ತಪ್ಪೇನಿಲ್ಲ ಅಲ್ಲ? ನಮ್ಮ ಚಿತ್ರನ ಬೇರೆ ಕಡೆ ತಗೊಂಡು ಹೋಗ್ಬೇಕು ಅನ್ನೋ ಡೈರೆಕ್ಟರ್ ಎಷ್ಟು ಜನ ಇದಾರಮ್ಮ? ಆಸೆ ಎಷ್ಟು ಜನ ಇದಾರಮ್ಮ? ಎಲ್ಲರೂ ಅನ್ಕೊಳ್ಳಿ ಅನ್ನೋ ನನ್ನ ಆಸೆ. ಇದರಿಂದ ನಮ್ಮದೇ ಇಂಡಸ್ಟ್ರಿ ಬೆಳೆಯುತ್ತಮ್ಮ. ಯಾವುದೋ ಸಿನಿಮಾ ಬಂದಾಗ ನಾವು ವಿಸಿಲ್ ಹೊಡ್ಕೊಂಡು ನೋಡ್ತೀವಿ. ಪ್ರಯತ್ನ ಮಾಡೋರಿಗೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ನಾವೆಲ್ಲ ಬೆಳೆದಿರೋದು. ನಿಮ್ಮಗಳ ಸಪೋರ್ಟ್ ಇಂದನೇ ಇಂಡಸ್ಟ್ರಿಂಗ್ ಆಗಿರೋದು. ಅಮ್ಮ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲರೂ ಮಾಡಿ ಅಂತೀನಿ. ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಗುತ್ತೆ, ಚೆನ್ನಾಗಿ ಮಾಡಿ. ಬಟ್ ಪ್ಯಾನ್ ಇಂಡಿಯಾ ಮಾಡಬೇಡಿ ಅನ್ಬೇಡಿ. ನೀವು ಮಾಡೋ ಎಲ್ಲ ಸಿನಿಮಾನು ಎಲ್ಲ ಕಡೆ ಹೋಗ್ಲಿ ಅಂತ ಆಸೆ ಪಡಿ. ಆಮೇಲೆ ಇನ್ನೂ ಒಂದು ವಿಚಾರ ಹೇಳ್ತೀರಮ್ಮ, ಸುಮ್ಮನೆ ಯಾರು ಮಾತಾಡ್ತಾರೆ ಅಮ್ಮ, ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಬಹಳ ಕಷ್ಟ. ಯಾವುದೋ ಭಾಷೆಯಲ್ಲಿ ಹೋಗಿ ಒಂದು ಕನ್ನಡ ಸಿನಿಮಾನ ಇಟ್ಕೊಂಡು ತೆಲುಗು ಅಲ್ಲಿ, ತಮಿಳಲ್ಲಿ, ತೆಲುಗು ಅಲ್ಲಿ ಅಮ್ಮ ಕಬ್ಜಾ ನಾನು ಸುಮಾರು ಒಂದು 35 ದೇಶದಲ್ಲಿ ರಿಲೀಸ್ ಮಾಡಿದ್ದೀನಿ. ಕತಾರ್, ಉಪ್ಪಿ ಸರ್ ಕರ್ಕೊಂಡು ಕತಾರಲ್ಲಿ ಪ್ರಮೋಷನ್ ಮಾಡಿದ್ದೀನಿ ಕನ್ನಡದೊಂದು ಸಿನಿಮಾ ಅಂತ. ಒಮಾನ್, ದುಬೈ, ಎಲ್ಲಿನ ಕೇಶವಾರ, ಎಲ್ಲಿನ ಆರ್ಚಂದ್ರು, ಒಮಾನ್ನಲ್ಲಿ ನಾನು ಇವೆಂಟ್ ಮಾಡಿದ್ದೀನಿ. ಅಂದ್ರೆ ನನ್ಗೆ ಗೊತ್ತಾಯ್ತಮ್ಮ, ಗಲ್ಫ್ ಕಂಟ್ರೀಸ್ ಅಲ್ಲಿ 300 ಥಿಯೇಟರ್ ಇದೆ. ಎಷ್ಟಿದೆ ಗೊತ್ತಮ್ಮ? 300 ಥಿಯೇಟರ್ ಕರ್ನಾಟಕದಲ್ಲಿ ಎಷ್ಟು ಬಿಸ್ನೆಸ್ ಆಗುತ್ತೋ ಅಷ್ಟಲ್ಲಿ ಆಗುತ್ತೆ. ಕ್ಯಾಪ್ಚರ್ ಮಾಡ್ತಿಲ್ಲ ಯಾರು. ನಾನು 4-5 ದಿನ ಅಲ್ಲಿದ್ದೆ. ಅಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡಿದೆ. ನನಗೆ ಅನ್ನಿಸ್ತು ಸಿನಿಮಾದಲ್ಲಿ ಇಷ್ಟು ಪೊಟೆನ್ಷಿಯಲ್ ಇದೆ, ನಾವು ಯಾರು ತಗೊಳ್ತಾ ಇಲ್ವಲ್ಲ ಅಂತ. ನಮ್ದಮ್ಮ ಇಂಡಿಯಾನೇ ಬಿಟ್ಬಿಡಿ ಅಮ್ಮ, ಒಂದು ಒಳ್ಳೆ ಸಿನಿಮಾ ಮಾಡಿ ಕಾಂತಾರ ತರನೋ ಈ ತರದ ಫಾದರ್ ತರ ಕಂಟೆಂಟ್, ಚೆನ್ನಾಗಿರೋ ಕಂಟೆಂಟ್ ಮಾಡಿದ್ರೆ ಅಮ್ಮ ನಮಗೆ ಓವರ್ಸೀಸ್ ಬಿಸ್ನೆಸ್ ಕ್ರೋಸ್ ಟುಗೆದರ್ ಬರುತ್ತೆ ಅಮ್ಮ. ಇದು ಪಾಪ ಮಾತಾಡಿದ್ರೆ ಅವ್ರು ಅತಿಶಯೋಕ್ತಿ ಅನ್ಕೊಳ್ತಾರೆ, ಅನ್ಕೊಂಡ್ರು ಪರವಾಗಿಲ್ಲ. ನೀವು ಕೇಳಿದ್ದಕ್ಕೆ ಹೇಳ್ತಿದ್ದೀನಿ, ಪ್ಯಾನ್ ಇಂಡಿಯಾ ಎಲ್ಲರೂ ಮಾಡಿ. ನೀವು ಮಾಡೋ ಸಿನಿಮಾನ ಈಸಿ ಇಲ್ಲ. ನಾನು ಹೇಳೋದಲ್ಲ, ಹುಡುಗರು ಏನಕ್ಕೆ ಕರೆದೆ ಅಂದ್ರೆ 5 ಲ್ಯಾಂಗ್ವೇಜ್ಗೆ ಈ ಪೋಸ್ಟ್ ಹೋಗಿ ಅಲ್ಲೆಲ್ಲ ವೈರಲ್ ಆಗೋದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂದ್ರೆ ನಾವು ಅನ್ಕೊಂಡಷ್ಟು ಈಸಿ ಅಲ್ಲ, ಕ್ವಶನ್ ಕೇಳಿದಷ್ಟು ಈಸಿ ಅಲ್ಲ. ಎಲ್ಲ ಲ್ಯಾಂಗ್ವೇಜ್ಗೂ ತಲುಪಿಸ್ತೀವಲ್ಲ, ಇಂಡೈರೆಕ್ಟ್ಲಿ ಸ್ಯಾಂಡಲ್ವುಡ್ ಸ್ಮೆಲ್ ಅಮ್ಮ ಇದು ಹೋಗೋದು. ಸ್ಯಾಂಡಲ್ವುಡ್ ಸ್ಮೆಲ್ ಹರಡೋದು ಇದು. ಇದರಿಂದ ನಮ್ಮಗಳ ಎಫರ್ಟ್ ಇದೆ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಆಮೇಲೆ ನಾನು ಯಾವತ್ತು ಮಾಧ್ಯಮ ಮಿತ್ರರು ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋದಕ್ಕೆ ಇವತ್ತು 5 ಸಿನಿಮಾ ಇಲ್ಲ, ನಾನು ಯಾವತ್ತೂ ನಿಮಗೆ ಚಿರಋಣಿ ಸರ್. ಥ್ಯಾಂಕ್ ಯು. ಆಮೇಲೆ ಈ ಚಿತ್ರದಲ್ಲಿ ಇನ್ನೂ ಅವಿನಾಶ್ ಅವರಿದ್ದಾರೆ, ತಬಲಾ ನಾಣಿ ಅವರಿದ್ದಾರೆ, ಸಾಕಷ್ಟು ಕಲಾವಿದರುಗಳು ತುಂಬಾ ದಂಡೆ ಇದೆ. ಮುಂದಿನ ಒಂದು ಟೀಸರ್ ಟ್ರೇಲರ್ ಅಲ್ಲಿ ಎಲ್ಲಾರನ್ನು ಇದು ಮಾಡ್ತೀವಿ. ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ನಮ್ಮ ಟೀಮಲ್ಲಿ ಇರಲಿ. ಒಂದು ಒಳ್ಳೆ ಎಫರ್ಟ್ ಹಾಕಿದ್ದೀವಿ, ರಿಸಲ್ಟು ಪ್ರೇಕ್ಷಕರಿಗೆ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.